ब्रज के अभिमान हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ। हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೂ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಟು ದ ಸತ್ಸಂಗ ಆಫ್ ಟುಡೇ. ನಮಸ್ಕಾರಮ್ಮ. ಧನ್ಯವಾದಗಳು ಅಣ್ಣ. ಎಂದಿನಂತೆ ಮಾತು ಪ್ರಶ್ನೆಯನ್ನ ಕೇಳಲಿಕ್ಕೆ 3 ವಿಧಾನ ಇದೆ. ನೀವು ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಬಹುದು. 1. 2ನೇದು ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದು ಕೇಳಬಹುದು. 3ನೇದು ನಿಮ್ ವಿಡಿಯೋ ಆಫ್ ಇದ್ರೂ ಪರವಾಗಿಲ್ಲ, ನೀವು ಸ್ಟಿಲ್ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಒಂದ್ ವೇಳೆ ಅದು ಆಗಲ್ಲ ಅಂದ್ರೆ ಚಾಟ್ ಅಲ್ಲಿ ಹ್ಯಾಂಡ್ ಸಿಂಬಲ್ ಕಳ್ಸಿದ್ರೆ ಕೂಡ ನಾನು ನಿಮ್ಗೆ ಅನ್ಮ್ಯೂಟ್ ರಿಕ್ವೆಸ್ಟ್ ನ ಕಳಿಸ್ಕೊಡ್ತೀನಿ. ಧನ್ಯವಾದಗಳು. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸುವವರು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, meanwhile, may I take a few questions from YouTube ಅಣ್ಣ? ತಗೊಳ್ಳಿ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಕೇಳಿದ್ದಾರೆ, ಶ್ರೀ ಅಮರ ಗುರುಭ್ಯೋ ನಮಃ ಹೇಳ್ಬಿಟ್ಟು ಶ್ರೀಕೃಷ್ಣಾರ್ಪಣ ಮಸ್ತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಬಟ್ ಅದು ಯಾವ ಆರ್ಡರ್ ಅಲ್ಲಿ ನಾವು ಹೇಳ್ಬೇಕು, ಯಾವ್ದಾದ್ಮೇಲೆ ಯಾವ್ದು ಹೇಳ್ಬೇಕಂತ? ನೋಡಿ, ನಾವು ಗುರು ಅಮರಾಗೆ ಫಸ್ಟ್ ತಂದೆ ತಾಯಿ, ಆಮೇಲೆ ಗುರು ಅಮರ, ಆಮೇಲೆ ಅತ್ರಿ ಮಹರ್ಷಿ, ಆಮೇಲೆ ಶ್ರೀ ಗಣೇಶ, ಆಮೇಲೆ ಮನೆ ದೇವರು. ದಿಸ್ ಇಸ್ ದ ಪ್ರೋಟೋಕಾಲ್. ಶ್ರೀ ಕೃಷ್ಣಾರ್ಪಣ ವಸ್ತು ಏನಕ್ಕೆ ಹೇಳ್ತೀವಿ? whenever you are going out or trying to do some work, then you say ಶ್ರೀ ಕೃಷ್ಣಾರ್ಪಣಮಸ್ತು. ಅರ್ಥ ಆಯ್ತಾ? ನಾವು ಮಾಡೋ ಏನು ಕರ್ಮನ ಮಾಡ್ತೀವೋ ನಾವು ಮಾಡ್ತೀವಿ, ಅದು ಫಲವನ್ನು ನಾವು ಅಪೇಕ್ಷೆ ಪಡ್ತಾ ಇಲ್ಲ. ಅದು ಶ್ರೀ ಕೃಷ್ಣ ಕಮಲಪಾದಕ್ಕೆ ಅರ್ಪಿಸ್ತೀವಿ. ಅದಕ್ಕೆ ನಾವು ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಮನಸ್ಸಿನಲ್ಲಿ ಹೇಳಿ
ನಾವು ಮುಂದೆ ಏನ್ ಕೆಲಸ ಮಾಡ್ಬೇಕೋ ಮನಸ ವಾಚ ಕಾಯ ವಿ ಡೂ ದಿಸ್ ಇಸ್ ಹೌ ಇಟ್ ಇಸ್ ಡನ್. ಗುರು ಅಮರ ಬೇರೆ, ಗುರು ಆಶೀರ್ವಾದ ತಗೋಬೇಕು. ನಮ್ಗೆ ಹೇಳಿದ್ದಾರೆ ಸನಾತನ ಧರ್ಮದಲ್ಲಿ ಮಾತಾ ಪಿತಾ ಗುರು ದೈವಂ ಅಂತ. ಸೊ ಆರ್ಡರ್ ನಲ್ಲಿ ನಾವು ಏನೇ ಕೆಲಸ ಮಾಡಿದ್ರೇನು ಅದನ್ನ ಫಸ್ಟ್ ನಾವು ಆಚರಿಸ್ಬೇಕು. ಧನ್ಯವಾದಗಳಣ್ಣ. ಅಣ್ಣ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಅಣ್ಣ? ಹ್ಮ್ ಅಣ್ಣ ಕೃಷ್ಣ ಭಗವಂತ ಅವರು ಪರಬ್ರಹ್ಮನ ಅಂತ ಒಬ್ರು ಕೇಳಿದ್ದಾರೆ ಅಣ್ಣ. ಈಸ್ ಪರಬ್ರಹ್ಮ ಸ್ವರೂಪ ಸಾಕ್ಷಾತ್. ಇನ್ ಆಲ್ ದ 9 ಅವತಾರಸ್ other than Sri Krishna Avatara, he never says he is Parabrahma. Only in Sri Krishna Avatara, during the ಭಗವದ್ಗೀತೆ ಉಪದೇಶ ಮಾಡ್ತೋವಾಗ ಅವ್ರು ಹೇಳ್ತಾರೆ ನಾನೇ ಪರಬ್ರಹ್ಮ ಅಂತ, ಐ ಆಮ್ ದಟ್ ಅಂತ ಹೇಳ್ತಾರೆ. ತತ್ವಮಸಿ. He declares himself as ಪರಬ್ರಹ್ಮ ಸ್ವರೂಪ. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಿಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಹೇಳಿ. ಅಣ್ಣ ಈಗ ಚಾಟ್ ಇಂದ ಒಂದು ಪ್ರಶ್ನೆ ಬಂದಿದೆ. ಸರ್, ಇಫ್ ಕುಲದೇವಿ ಈಸ್ ಯಲ್ಲಮ್ಮ ದೇವಿ, then who is male god? Because ಜಮದಗ್ನಿ ಮಹರ್ಷಿ is the husband of ಶ್ರೀ ಯಲ್ಲಮ್ಮ ದೇವಿ ಅಂತ ಕೇಳಿದ್ದಾರೆ. ಅಲ್ಲ ನೋಡಿ, ಇದು ಬಂದ್ಬಿಟ್ಟು ಒಂದು ಘಟನೆ ನಡೆದಿರೋದು. ಆ ಯಲ್ಲಮ್ಮ ದೇವಿನ ನಾವು ಕೆಲವರು ಮನೆ ದೇವರು ಅಂತ ಪೂಜೆ ಮಾಡ್ತಾರೆ. ಜಮದಗ್ನಿ ಮಹರ್ಷಿನು ಯಾರಮ್ಮ ಮಾತಾಡೋದು ಸೆಂಟರ್ ನಲ್ಲಿ? ಅಣ್ಣ ಅವ್ರು ರಿಮೂವ್ ಆಗಿದ್ದಾರೆ. ಇದು ಟ್ರೈ ಟು ಅವಾಯ್ಡ್ ದಿಸ್ ಅಮ್ಮ, ನಮ್ಗೆ ಕಂಟಿನ್ಯೂಟಿ ಹೊರಟೋಗ್ತದೆ ನಾವು ಎಸ್ ಅಣ್ಣ. ಆನ್ಸರ್ ಮಾಡುವಾಗ. ಸೊ ಜಮದಗ್ನಿಗೂ ಆ ಯಲ್ಲಮ್ಮ ಕ್ಷೇತ್ರದಲ್ಲಿ ಸೌಂದರ್ಯದಲ್ಲಿ ಜಾಗ ಕೊಟ್ಟಿದ್ದಾರೆ. ಅವ್ರನ್ನು ಸ್ಮರಣೆ ಮಾಡಿ ಪೂಜೆ ಮಾಡ್ತೀವಿ ನಾವು ಹೋದ್ರೆ. ಬಟ್ ಜನರಲಿ ಯಲ್ಲಮ್ಮ ರೇಣುಕಾ ದೇವಿ ದೇ ಆರ್ ಕನ್ಸಿಡರ್ಡ್ ಅಸ್ ಮನದೇವರು ಅಲ್ಲಿ. ಯಾಕಂದ್ರೆ ಅವ್ರ ಜೀವನ ಚರಿತ್ರೆ ತಗೊಂಡ್ರೆ ಅವ್ರು ಸಾಕಷ್ಟು ಅವರು ಲೋಕ ಸಂಸಸ್ಕಿನು ಭವಂತು, ಅವ್ರು ಬಂದಿರೋದೇ ದೇವಿ ಅಂಶ. ಅವರು ಅದನ್ನ ಮಾಡಿದ್ದಾರೆ. ಅದಕ್ಕೆ ದೇ ಆರ್ ಬೀನ್ ಟರ್ಮ್ಡ್ ಅಸ್ ಗಾಡೆಸ್, ಮನೆ ದೇವರು ಆಚರಿಸ್ತಾರೆ ಅದು ಆ ಕಾಲದಿಂದ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ಒಬ್ರು ಗರ್ಭಿಣಿಯಿಂದ ಒಂದು ಮಗು ಹುಟ್ಟಿದಾಗ ಮನೆಯಲ್ಲಿ ಸೂತಕ ಆಗುತ್ತೆ, ಅವಾಗ ಮನೆಯ ಫ್ಯಾಮಿಲಿ ಮೆಂಬರ್ಸ್ ಧ್ಯಾನ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಬಟ್ ಅವ್ರು ಸ್ಪೆಸಿಫೈ ಆಗಿ ಕೇಳಿಲ್ಲ ಹೂ ಎಕ್ಸಾಕ್ಟ್ಲಿ ಕ್ಯಾನ್ ಡೂ ಧ್ಯಾನ ಅಂತ. ಧ್ಯಾನ ಅನ್ನೋದು ದೇರ್ ಇಸ್ 2 ಡಿಫ್ರೆಂಟ್ ಟೈಪ್ಸ್. ಸೂತಕ ಇರುವಾಗ ಯಾವ ಬೀಜಾಕ್ಷರ ಮಂತ್ರ ಪಠಿಸಬಾರ್ದು, ಯಾವ ಧ್ಯಾನ ಮಾಡಬಾರ್ದು. ಕನೆಕ್ಟೆಡ್ ವಿತ್ ಬೀಜಾಕ್ಷರ, ಸಪ್ತರ್ಷಿ ಮಾರ್ಗನೋ ಯಾವುದೋ ಒಂದು ಬೀಜಾಕ್ಷರ ಇದ್ರೆ ಗುರು ಅಮರ ಧ್ಯಾನವನ್ನು ಯಾವಾಗ್ಲೂ ಮಾಡಬಹುದು. ಅದಕ್ಕೆ ಸೂತಕ ಇಲ್ಲ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ ಬಂದಿದೆ ಒಬ್ರು ಅಣ್ಣ ಅಂತ. ಸರ್ ನಮಸ್ತೆ, ನಾನು ಯಾವಾಗಲೂ ಹೃದಯದಲ್ಲಿ ಅಮರ ಅಮರ ಅಂತ ಹೇಳ್ತಾ ಇರ್ತೀನಿ. ಹಿಂದಿನ ವಾರ ಶೃಂಗೇರಿ ಶಾರದಾಂಬ ಮಂದಿರಕ್ಕೆ ಹೋಗಿದ್ವಿ. ಅಲ್ಲಿ ದೇವಸ್ಥಾನದಲ್ಲಿ ತುಂಬಾ ಸಿಡ್ಲು ಎಲ್ಲ ಹೊಡಿತಾ ಇತ್ತು. ಆಮೇಲೆ ಧ್ಯಾನವನ್ನ ಮಾಡಿ ನಾನು ಬಂದೆ. ಇಸ್ ದರ್ ಎನಿ ಇಂಡಿಕೇಶನ್ ಇನ್ ದಿಸ್ ಇನ್ಸಿಡೆಂಟ್ ಅಂತ ಕೇಳಿದ್ದಾರೆ. ಈ ಒಂದು ಘಟನೆಯಲ್ಲಿ ಏನಾದ್ರೂ ಒಂದು ಇಂಡಿಕೇಶನ್ ಇದೆಯಾ ಅಂತ ಕೇಳಿದ್ದಾರೆ. ಕೋಇನ್ಸಿಡೆನ್ಸ್ ಆಲ್ಸೋ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್, ಧ್ಯಾನ ಮಾಡ್ಬೇಕಾದ್ರೆ ಮನಸ್ಸಿನಲ್ಲೇನೆ ಮಾಡ್ಬೇಕಾ ಅಥವಾ ಬಾಯಿಂದ ನಿಧಾನವಾಗಿ ಅಮರ ಅಮರ ಅಂತ ಹೇಳ್ಬೇಕಾ ಅಂತ ಕೇಳಿದ್ದಾರೆ. ನೋಡಿ, 3 ಟೈಪ್ ಆಫ್ ಇದೆ ಧ್ಯಾನ ಮಾಡೋದು. ಓಕೆ, ಒಂದು ಬಂದ್ಬಿಟ್ಟು ಥ್ರೂ ಮೈಂಡ್ ಮಂತ್ರ ಜಪ ಅನ್ನೋದು. ಅದು ಬಂದ್ಬಿಟ್ಟು 50% ನಿಮ್ಗೆ ಫಲ ಕೊಡ್ತದೆ. ಇನ್ನೊಂದು ಬಂದು ಬಾಯಿನಿಂದ ಹೇಳೋದು, ಅದು 25% ಫಲ ಕೊಡ್ತದೆ. ಬಟ್ ಮನಸ್ಸಿನಿಂದ ಹೇಳೋದು ಅದು 100% ಆ ಕಮಲ ಪಾದಕ್ಕೆ ಹೋಗಿ ಸೇರ್ತದೆ. ಯಾವುದೇ ಮನಸ ಸ್ಮರಾಮಿ ಅಂತಾರೆ, ಪೂರ್ವಕವಾಗಿ ನಾವು
ಯಾವ ಸ್ಪಿರಿಚುವಲ್ ಸಾಧನೆ ಮಾಡಿದ್ರೇನು ಅದಕ್ಕೆ 100% ಫಲ ಇದೆ, ಮಿಕ್ಕಿದ್ಕೆಲ್ಲ ವೇರೀಸ್. ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ನಾವು ಸತ್ಸಂಗವನ್ನು ಶುರು ಮಾಡುವಾಗ ನಾವೊಂದು ಹೇಳ್ತೀವಲ್ವಾ, ಸಭೆ ಸಮಾನ ನಾವು ಪ್ಲೇ ಮಾಡ್ತೀವಲ್ವಾ, ಅದನ್ನ ಹೌದು ಕನ್ನಡದಲ್ಲಿ ಹೇಳಿ ಅಂತ ಕೇಳಿದ್ದಾರೆ ಅಣ್ಣ. ಅಮ್ಮ, ಅದು ಅವ್ರಿಗೆ ನೋಡಿ, ಸಬ್ ಹೈ ಸಮಾನ್ ಅಂದ್ರೆ ಎಲ್ಲರೂ ಈಕ್ವಲ್, ದಟ್ ಈಸ್ ವಿಶ್ವ ಮೈತ್ರಿ ಭಾವ, ಯೂನಿವರ್ಸಲ್ ಫ್ರೆಂಡ್ಶಿಪ್. ಸಬ್ ಮೇ ಏಕ ಪ್ರಾಣ ಅಂದ್ರೆ ಎಲ್ಲರಿನಲ್ಲಿ ಒಂದೇ ಆತ್ಮ, ದಟ್ ಈಸ್ ಪರಮಾತ್ಮ ಸ್ವರೂಪ. ತ್ಯಜಿಕೆ ನಿಮ್ಮ ಒಂದು ಈಗೋ, ನಿಮ್ಮ ಒಂದು ಅಹಂಕಾರವನ್ನು ಬಿಟ್ಟು ಹರಿನಾಮವನ್ನು ಸ್ಮರಣೆ ಮಾಡಿ. ಹರಿನಾಮ ಹರಿನಾಮ ಬಂದು ಪ್ಯಾರ, ಅದು ಎಲ್ಲರಿಗೂ ಒಂದು ಸಬ್ಕಾ ಸಹಾರ. ಸಹಾರ ಕನ್ನಡದಲ್ಲಿ ಏನಮ್ಮ ಹೇಳ್ತೀರಾ? ಅಂದ್ರೆ ಒಂದು ಎಲ್ಲರಿಗೂ ಅದು ಎಲ್ಲರಿಗೂ ಒಂದು ಒಳ್ಳೇದು ಅಂತ. ಹರಿನಾಮ ಜಪಕ್ಕೆ, ಈ ಹರಿನಾಮವನ್ನು ಜಪಿಸಿ ನೀವು ಸುಖ ಶಾಂತಿಯನ್ನು ಪಡೀರಿ ಅಂತ ಹೇಳಿದ್ದಾರೆ. ಸಬ್ ಹೈ ಸಮಾನ, ಎಲ್ರು ಈಕ್ವಲ್. ಅರ್ಥ ಆಯ್ತಾ? ಅಣ್ಣ ಧನ್ಯವಾದಗಳಣ್ಣ. ಮುಂದೆ ಒಂದು ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ತೆ ಅಣ್ಣ. There are so many philosophies like ದ್ವೈತ, ಅದ್ವೈತ, ಮೆನಿ ಮೋರ್, ಎಲ್ಲ ಒಂದಕ್ಕೊಂದು ವಿರುದ್ಧವಾಗಿದೆ. ಯಾವುದನ್ನು ನಾವು ಫಾಲೋ ಮಾಡಬೇಕು ಅಂತ ಕೇಳಿದ್ದಾರೆ. ಇಲ್ಲ ನೋಡಿ, ಅವ್ರು ಅರ್ಥ ಮಾಡ್ಕೊಳ್ಳಲ್ಲ. ಫಾರ್ ಎಕ್ಸಾಂಪಲ್, ನೀವು ಫಿಸಿಕಲ್ ಎಜುಕೇಶನ್ ತಗೊಳ್ಳಿ. ಎಜುಕೇಶನ್ ತಗೊಳ್ಳುವಾಗ ಬೇಬಿ ಸಿಟ್ಟಿಂಗ್ ಹೋಗ್ತೀರಾ, ಅವಾಗ ಒಂಥರ ಹೇಳ್ಕೊಡ್ತಾರೆ. ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಪ್ರೈಮರಿ ಸ್ಕೂಲ್ ನಲ್ಲಿ ಒಂಥರ ಸಬ್ಜೆಕ್ಟ್ ಲಿಮಿಟೆಡ್ ಇರ್ತದೆ. ನೀವು ಹೈಸ್ಕೂಲ್ಗೆ ಹೋಗುವಾಗ ಸಬ್ಜೆಕ್ಟ್ಸ್ ವೇರಿ ಆಗ್ತದೆ, ಬೇರೆ ತರ ಇರ್ತದೆ. ನೀವು ಗ್ರಾಜುಯೇಷನ್ ಹೋಗುವಾಗ ಆವಾಗ ಇನ್ನು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗಿ ಸಬ್ಜೆಕ್ಟ್ಸ್ ಇರ್ತದೆ ತಿಳ್ಕೊಳಕ್ಕೆ. ನೀವು ಮಾಸ್ಟರ್ಸ್ ಡಿಗ್ರಿಗೆ ಹೋಗುವಾಗ ಆವಾಗ ಒಂದೇ ಒಂದು ಸಬ್ಜೆಕ್ಟ್ ಇರ್ತದೆ. ಕೊನೆಯಲ್ಲಿ PhD ಮಾಡುವಾಗ ನೀವು ಕಾನ್ಸಂಟ್ರೇಟ್ ಓನ್ಲಿ ಆನ್ ಒನ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್. ಇದೇ ತರ ಸ್ಪಿರಿಚುವಲ್ ನಲ್ಲಿ ನೀವು ಸ್ಟಾರ್ಟಿಂಗ್ ನಲ್ಲಿ ಬೇಬಿ ಸಿಟ್ಟಿಂಗು, ಭಗವಂತ ಯಾರು ಅಂತ ತಿಳ್ಕೊಳ್ತೀರಾ. ಆಮೇಲೆ ಒಂದು ಗುರು ಹತ್ರ ಸಾಧನೆ ಮಾಡಕ್ಕೆ ಹೋದಾಗ ಅವರು ಕೆಲವು ವಿಷಯಗಳು ಹೇಳ್ಕೊಡ್ತಾರೆ, ಅದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ನೀವು ಹೈಸ್ಕೂಲ್ಗೆ ಹೋಗುವಾಗ ಅವ್ರು ಇನ್ನು ಸ್ವಲ್ಪ ನಿಮ್ಗೆ ಚಕ್ರಗಳ ಬಗ್ಗೆ ಹೇಳ್ಕೊಡ್ತಾರೆ, ಯಾವ ತರ ಅದನ್ನ ಆಚರಿಸ್ಬೇಕು, ಆಕ್ಟಿವೇಟ್ ಮಾಡ್ಬೇಕು ಅಂತ. ಆಮೇಲೆ ಸ್ವಲ್ಪ ಹೋಗ್ತಾ ಹೋಗ್ತಾ ಈ ಒಂದು ನಮ್ದು ಸನಾತನ ಧರ್ಮ, ಈ ದೇವತೆಗಳು ಅವ್ರು ಇವ್ರದೆಲ್ಲ ಅವರು ನಿಮ್ಗೆ ಹೇಳ್ಕೊಡ್ತಾರೆ. ಕೊನೆಯಲ್ಲಿ ಬಂದ್ಬಿಟ್ಟು ಇಟ್ ಬಿಕಮ್ಸ್ ಓನ್ಲಿ ಒನ್, ದಟ್ ಈಸ್ ಪರಬ್ರಹ್ಮ ಸ್ವರೂಪ, ದಟ್ ಈಸ್ ಅದ್ವೈತ. ಇಷ್ಟ ತನಕ ಇಟ್ ವಿಲ್ ಬಿ ದ್ವೈತ, ಇಟ್ ವಿಲ್ ಬಿ ವೇರಿಯಸ್ ಡಿವಿನಿಟೀಸ್. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ವಿಡಿಯೋದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲದಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಬಳಕೆ ಮಾಡಿ ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ. ಶಂಕರಪ್ಪ ಅಣ್ಣ, ದಯವಿಟ್ಟು ಮಾತಾಡಿ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಶಂಕರಪ್ಪ ಅವರೇ. ನಮಸ್ಕಾರ ಅಣ್ಣ. ಏನಿಲ್ಲ ಅಣ್ಣ, ನಿಮ್ಮ ಹತ್ರ ಒಂದು ಪರ್ಮಿಷನ್, ಒಂದು ಅರಿಕೆ ಮಾಡ್ಕೋಬೇಕಾಗಿತ್ತು. ಏನಿಲ್ಲ, ಪ್ರತಿ ಭಾನುವಾರ ದಿವಸ ಈ ಭಾಗದಲ್ಲಿ ಒಂದು 4-5 ಜನ ನಮ್ಮ ಸತ್ಸಂಗದಲ್ಲಿ ಇರ್ತಾರೆ. ನಮ್ಮ ಇದ್ರ ಸತ್ಸಂಗದ, ಅಮರ ಗುರುವಿನ ಸತ್ಸಂಗದಲ್ಲಿ. ಅವ್ರಿಗೆ ಅಲ್ಲಿಗೆ ಬರಕ್ ಆಗಲ್ಲ. ನಾನ್ ಏನ್ ಮಾಡಿದೀನಿ, ನನ್ನ ಮನೆಯಲ್ಲೇನೆ ಭಾನುವಾರ ದಿವಸ ಅವ್ರನ್ನ ಕರೆಸ್ಬಿಟ್ಟು ಅಮರ ಗುರುವಿನ ಫೋಟೋ ಇಟ್ಟು ಪೂಜೆ ಮಾಡಿ ಧ್ಯಾನ ಮಾಡಿ ಏನೋ ನಮ್ಮ ಅಲ್ಪೋಪಹಾರನ ಮಾಡಿಸ್ಬೇಕು ಅಂತ, ಭಾನುವಾರಕ್ಕೊಮ್ಮೆ ಮಾಡ್ಬೇಕು ಅಂತ ಒಂದು ಆಸೆ ಇದೆ. ಈಗ ಮಾಡ್ಬೋದು, ಮಾಡಿ. ಯಾವಾಗ ಬೆಳಗ್ಗೆ ಮಾಡ್ತೀರಾ, ಸಾಯಂಕಾಲ ಮಾಡ್ತೀರಾ? ಬೆಳಿಗ್ಗೆ ಮಾಡಿದ್ವಿ ಅಣ್ಣ. ಬೆಳಿಗ್ಗೆ ನಾವು ಇಲ್ಲಿ ಮನೋವತಿನಲ್ಲಿ 10 ಗಂಟೆಗೆ ಶುರು ಮಾಡ್ತೀವಿ. ಅದೇ ಟೈಮ್ ಮಾಡಿ ಒಂದು ಅಮರ ಫೋಟೋ ಇಟ್ಬಿಟ್ಟು ಅವ್ರಿಗೆ ಬರೀ ತುಳಸಿ ಮಾಲೆ ಹಾಕ್ಬಿಟ್ಟು ಒಂದು ಗಂಧದ ಕಡ್ಡಿ ಇಟ್ಬಿಟ್ಟು 2 ದೀಪ ಇಟ್ಬಿಟ್ಟು ಏನ್ ಮಾಡಿ, ಫಸ್ಟ್ 1 ಸೆಕೆಂಡ್ ಸೈಲೆನ್ಸ್ ಆಗಿರಿ. ಸೈಲೆನ್ಸ್ ಆಗಿದ್ಮೇಲೆ ಮನ್ಸಿನಲ್ಲಿ ಬೇಡ್ಕೊಳ್ಳಿ, ಗುರು ಅಮರ ಅವ್ರನ್ನ ಈ ತರ ಶುರು ಮಾಡ್ತಾ ಇದೀವಿ, ಈ ಸಂಕಲ್ಪ ಮಾಡಿದ್ವಿ, ದಯವಿಟ್ಟು ಇದನ್ನು ಒಂದು ಸತ್ಸಂಗ ಜಾಗ ತರ ನೀವು ಭಾವಿಸಿ ನೀವು ಬನ್ನಿ. ಆಮೇಲೆ ಅತ್ರಿ ಮಹರ್ಷಿಗೆ ಇನ್ವೈಟ್ ಮಾಡಿ ಮನಸ್ಸಿಂದ. ಆಮೇಲೆ ಶ್ರೀ ಕೃಷ್ಣನ್ಗೆ 3 ಜನ ಬರ್ತಾರೆ ಅಲ್ಲಿ. ನೀವು ಹೋಗ್ತಾ ನೀವು ಅದನ್ನ ನೀವು ಅಭ್ಯಾಸ ಮಾಡ್ಕೋಬಹುದು. ಸ್ಟಾರ್ಟಿಂಗ್ ಮಾಡ್ಬಿಟ್ಟು ಆಮೇಲೆ ಇದೆಯಲ್ಲ, ಇದು
ಪ್ರಾತಃ ಸ್ಮರಣೆಯಲ್ಲಿ ಸಭೆ ಸಮಾನ ಹೌದು ಏಕ ಜನ ಹೌದು. ಜಾಯ ಓದಿ ಹಾ ಹಾ ಅದನ್ನ ಓದ್ಬಿಟ್ಟು ಆಮೇಲೆ ಶ್ರೀಮದ್ ಭಾಗವತಂ ಸಪ್ತಾಹ ಇದೆ, ಅದರಿಂದ ಒಂದ್ ಹಾ ಚಾಪ್ಟರ್ ಓದಿ, ಇಲ್ಲ ಹಾ ಅಮರವಾಣಿ ಇದೆ ನಿಮ್ಮ ಹತ್ರ, ಅದರಿಂದ ಓದಿ, ಏನಾದ್ರೂ ಋಷಿಗಳು ಸ್ಪಿರಿಚುವಲ್ ಇದನ್ನೆಲ್ಲ ಅದನ್ನ ನೀವು ಚರ್ಚೆ ಮಾಡಿ ಕ್ವಶನ್ ಆನ್ಸರ್ ಮಾಡಿ, ಕೊನೆಯಲ್ಲಿ 3ನೇ ಶ್ಲೋಕ ಪರಬ್ರಹ್ಮ ಸ್ವರೂಪ ಪರಬ್ರಹ್ಮ ಅಂತ ಬರ್ತದಲ್ಲ, ಆ 3ನೇ ಶ್ಲೋಕ ಹೇಳ್ಬಿಟ್ಟು ಆರತಿ ಮಾಡ್ಬಿಟ್ಟು ಪ್ರಸಾದ ವಿನಿಯೋಗ ಮಾಡಿ ಸಮಯ ಕೇಳ್ಕೊಂಡು ಗೊತ್ತಿದ್ದು ಗೊತ್ತಿಲ್ಲದೆ ಏನೇ ತಪ್ಪಿದ್ರೆ ಮನ್ನಿಸಿ ಶ್ರೀ ಕೃಷ್ಣಾರ್ಪಣ ಅಂತ ಎಲ್ಲರಿಗೂ ಮಾಡ್ಕೊಡಿ. ಇದು ಸಂಡೇ ಅವರು ಬರ್ತಾರೆ, ನೀವು ಕರೆಕ್ಟ್ ಆಗಿ ಇದನ್ನ ಫಾಲೋ ಮಾಡಿ ಇದನ್ನ. ಆಮೇಲೆ ಅದ್ರ ಜೊತೆಗೆ ಈಗ ನಾನು ಹೇಳಿದ್ನಲ್ಲ ಒಂದು ಆಶ್ರಮ ಅದೇ ಅಮರ ಧ್ಯಾನ ಕೇಂದ್ರ ಅಂತ ಮಾಡ್ಬೇಕಂತ ಅವರು ಮುಂದಿನ ತಿಂಗಳ ರಿಜಿಸ್ಟ್ರೇಷನ್ ಇಟ್ಕೊಂಡಿದ್ದಾರೆ. ಆಯ್ತು, ರಿಜಿಸ್ಟ್ರೇಷನ್ ಒಳ್ಳೇದು. ಮಾಡ್ಕೋತೀನಿ. ಮಾಡ್ಕೊಂಡು ಅಲ್ಲಿ ಒಂದ್ ಸ್ವಲ್ಪ ಒಂದು ಕುಟೀರ ಟೈಪ್ ರೌಂಡ್ ಏನಾದ್ರು ಮಾಡಿ ಅಲ್ಲಿ ಅಲ್ಲಿ ಅಷ್ಟೊಳಗೆ ಇಲ್ಲಿ ಒಂದ್ ಸ್ವಲ್ಪ ಜನ ಯಾಕೊಂದ್ ಜಾಸ್ತಿ ಆದ್ರೆ ಎಲ್ಲಾರನು ಅಲ್ಲೇ ಇನ್ವೈಟ್ ಮಾಡಕ್ ಅನುಕೂಲ ಆಗುತ್ತೆ. ಅಲ್ಲಿಗೆ ಶಿಫ್ಟ್ ಮಾಡ್ಕೋಬಹುದು. ಈಗ ಇಲ್ಲಿ ಕೊಪ್ಪಲ್ ಅಲ್ಲ, ಹಾ, ಕೊಪ್ಪಳ ಹತ್ರ 7 ಕಿಲೋಮೀಟರ್ ಆಗತ್ತೆ. ಕೊಪ್ಪಳದಿಂದ 7 ಸರಿ. ಕಿಲೋಮೀಟರ್. ಬರ್ತಾರೆ ಎಲ್ರು ಅಲ್ಲಿ. ಆಮೇಲೆ ಆ ಬನ್ನಿ, ಭಾಗದ ಬನ್ನಿ. ಜನನು ಕಾಯ್ತಾ ಇದ್ದಾರೆ. ಆ ಭಾಗದ ಜನನು ಹಿರಿಕರು, ನಾವು ವಯಸ್ಸಾಗಿದೆ, ನಿಮ್ ಜೊತೆ ಕುಂತ್ಕೊಂಡು ಸತ್ಸಂಗ ಧ್ಯಾನ ಮಾಡ್ತೀವಿ, ಮಾಡ್ರಿ, ನಮ್ ಸಹಕಾರ ಇದೆ ಅಂತ ಹೇಳಿದ್ದಾರೆ. ಅಲ್ಲಿನೂ ಈ ವಿಷಯದಲ್ಲಿ ಎಲ್ಲಾ ಒಂದು ರೀತಿಯಿಂದ ಒಂದು ಚಿಕ್ಕ ಇನ್ಫಾರ್ಮೇಶನ್ ಹೇಳ್ತೀನಿ. ಒಂದ್ಸತಿ ಹೇಳಿ. ವಿಶ್ವಾಮಿತ್ರ ಮಹರ್ಷಿಗೂ ವಸಿಷ್ಠ ಮಹರ್ಷಿಗೂ ಆರ್ಗ್ಯುಮೆಂಟ್ ಆಗ್ತದೆ. ವಿಶ್ವಾಮಿತ್ರ ಮಹರ್ಷಿ ಹೇಳ್ತಾರೆ ತಪಸ್ಸೆ ತುಂಬಾ ಪವರ್ಫುಲ್, ಇದು ಸತ್ಸಂಗ ಪವರ್ಫುಲ್ ಇಲ್ಲ ಅಂತ ಹೇಳ್ತಾರೆ. ಆವಾಗ ಏನ್ ಮಾಡ್ತಾರೆ, ನಾವಿಬ್ರು ಡಿಸೈಡ್ ಮಾಡಿದ್ರೆ ಆಗಲ್ಲ, ನಾವ್ ಹೋಗೋಣ ಅಂತ ಬ್ರಹ್ಮ ಹತ್ರ ಹೋಗ್ತಾರೆ, ಚತುರ್ಬ್ರಹ್ಮನ ಹತ್ರ. ಅವ್ರು ಹೇಳ್ತಾರೆ ನಾನ್ ಇದಕ್ಕೆ ಏನು ಆನ್ಸರ್ ಕೊಡಕ್ಕಾಗಲ್ಲ, ನೀವು ಮಹಾವಿಷ್ಣು ಹತ್ರ ಹೋಗಿ ಅಂತ. ಮಹಾವಿಷ್ಣು ಹತ್ರ ಹೋದ್ರೆ ಮಹಾವಿಷ್ಣು ಹಂಗೆ ಹೇಳ್ತಾರೆ. ಆಮೇಲೆ ಶಿವನ ಹತ್ರ ಹೋಗ್ತಾರೆ, ಶಿವನಿಂದ ದೇವಿ ಹತ್ರ ಹೋಗ್ತಾರೆ, ದೇವಿನೂ ಇಲ್ಲ ಅಂತಾರೆ. ಕೊನೆಯಲ್ಲಿ ದೇವಿ ಹೇಳ್ತಾರೆ ನೀವು ಆದಿಶೇಷ ಹತ್ರ ಹೋಗಿ ಅಂತ. ಸರಿ ಅಂತ ಆದಿಶೇಷ ಹತ್ರ ಹೋದ್ಮೇಲೆ ಆದಿಶೇಷ ಹೇಳ್ತಾರೆ ಆಯ್ತು, ನೀವೊಂದ್ ಮಾಡಿ ವಿಶ್ವಾಮಿತ್ರ ಮಹರ್ಷಿ, ನೀವು ತಪೋಶಕ್ತಿ, ನೀವು ನಾನು ಈ ಭೂಮಿನ ನಾನು ತಲೆ ಮೇಲೆ ಇಟ್ಕೊಂಡಿದ್ದೀನಿ, ಇದನ್ನ ನೀವ್ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ. ಸರಿ ಅಂತ ಆ ಭೂಮಿನ ಆದಿಶೇಷ ಅವರು ವಿಶ್ವಾಮಿತ್ರ ತಲೆ ಮೇಲೆ ಇಡ್ತಾರೆ. ಆದ್ರೆ ಆ ತಪಶಕ್ತಿ ಅದನ್ನ ಭರಿಸಕ್ಕಾಗಲ್ಲ, ಕೆಳಗಡೆ ಹೋಗ್ತಾ ಇರ್ತದೆ. ಆವಾಗ ತಿರ್ಗಾ ಆದಿಶೇಷ ತಗೊಂಡು ವಶಿಷ್ಠ ಮಹರ್ಷಿಗೆ ಹೇಳ್ತಾರೆ, ಅಪ್ಪ ನೀನು ಸತ್ಸಂಗ ನೀನು ಇದು ಮಾಡಿದ್ಯಾ ಸಾಕಷ್ಟು, ನಿಂದ ಆ ಫಲವನ್ನು ನೀನು ಇಟ್ಕೊ ಅಂತ. ಆವಾಗ ಅವ್ರು ಇಟ್ಕೊಂಡ್ರೆ ಆ ಇದು ಬಂದು ಮೇಲ್ ಬರ್ತದೆ ಭೂಮಿ. ಸೊ ಇದರಲ್ಲಿ ಆದಿಶೇಷ ಹೇಳ್ತಾರೆ ನೋಡಿ, ಸತ್ಸಂಗಕ್ಕಿರೋ ಒಂದು ಮುಖ್ಯಸ್ಥ ಅದು ಒಂದು ಎನರ್ಜಿ, ಸ್ಪಿರಿಚುವಲ್ ಸ್ಯಾಂಕ್ಟಿಟಿ. ತಪಸ್ಸಿಗಿಲ್ಲ. ತಪಸ್ಸು ಏನಕ್ಕಂದ್ರೆ ನೀವು ನಿಮ್ಮೊಂದು ಅಹಂಕಾರದಿಂದ ನೀವು ತಪಸ್ ಮಾಡ್ತೀರಾ, ಆ ಅಹಂಕಾರ ಬಂದು ಅಡ್ಡ ಬಂದಿದೆ, ಅದು ಅದಕ್ಕೆ ನಿಮಗೆ ಈ ತರ ಆಯ್ತು. ಬಟ್ ಇವ್ರು ವಶಿಷ್ಠ ಮಹರ್ಷಿ ಬಂದು ಲೋಕ ಸಮಸ್ಯೆ ಒಂದು ಸತ್ಸಂಗ ಮಾಡಿ ಎಲ್ಲರಿಗೂ ಒಳ್ಳೇದು ಹೇಳಿ ಆ ಭಗವನ್ ಪರಬ್ರಹ್ಮವನ್ನು ಹೆಂಗೆ ಪಡೆಯಬೇಕಂತ ಒಂದು ನಾಲೆಡ್ಜ್ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಮೋರ್ ವ್ಯಾಲ್ಯೂಬಲ್. ದಿಸ್ ಇಸ್ ಫಾರ್ ಯು ಇನ್ಫಾರ್ಮೇಶನ್. ಆಮೇಲೆ ಅಲ್ಲಿ ಅವ್ರು ಏನ್ ಹೇಳಿದ್ದಾರೆ, ನನಗೆ ಮಾತು ಕೊಟ್ಟಿದ್ದಾರೆ ನಮ್ಮ ಫ್ರೆಂಡ್, 2 ಸೈಟ್ ನಾವು ಫ್ರೀ ಕೊಡ್ತೀನಿ. ಆಮೇಲೆ ಅಲ್ಲಿ ಗೌರ್ಮೆಂಟ್ಗೆ ಗಾರ್ಡನ್ ಪರ್ಪಸ್ ಅಂತಂದು ಅಥವಾ ಯಾವ್ದಾದ್ರು ಗೌರ್ಮೆಂಟ್ಗೆ ಪಂಚಾಯತಿಗೆ ಒಂದು 2 ಎಕರೆ ಬಿಟ್ಟಿದ್ದಾರೆ ಅವರು, ಲ್ಯಾಂಡ್ ಹೋಗುತ್ತವ ಎಣ್ಣೆ ಮಾಡಿದಾಗ. ಅದು ನಮ್ಗೆ ಏನ್ 2 ಸೈಟ್ ಕೊಟ್ಟಿದಾರಲ್ವ ಅದ್ರ ಪಕ್ಕನೇ ಇದೆ ಅದು. ಅದಕ್ಕೆ ಅವ್ರು ಏನ್ ಹೇಳಿದ್ರು, ನೀವು ಸತ್ಸಂಗ ಚಲೋ ಮಾಡಿ ಆಶ್ರಮ ಮಾಡಿ, ನಿಮ್ಮ ಆಶ್ರಮಕ್ಕನ 2 ಎಕರೆ ಜಮೀನು ಕೂಡ ನಾನು ನಿಮಗೆ ಬರೆಸ್ಕೊಡ್ತೀನಿ, ಸಮ್ ಫೀಸ್ ಇರ್ತದೆ, ಅದನ್ನ ತುಂಬಿ ಅಂತ ಹೇಳಿದಾರೆ. ಹ್ಞೂ ಅಂತ ಹೇಳಿದ್ದೀನಿ. ಅದನ್ನ ಅದೆಲ್ಲ ಆದ್ಮೇಲೆ ನೀವು ಯಾರ ಹತ್ರ ಮಾತಾಡ್ತಿರೋ ಈ ವಿಷಯಗಳೆಲ್ಲ, ಋಷಿಗಳ ಅಮರ ವಿಷಯಗಳ ಮನಸ್ಸಿನಲ್ಲಿ ಮೊದಲು ಗುರು ಅಮರ ಅವ್ರನ್ನು ಈ ಋಷಿಗಳು ಪರ್ಮಿಷನ್ ತಗೊಂಡು ನೀವು ಮಾತಾಡಿ, ಅವರು ಹೆಂಗೆ ಮಾಡ್ಕೋಬೇಕೋ ನಿಮ್ ಕಡೆಯಿಂದ ಅವರೆಲ್ಲ ಮಾಡ್ಕೊಳ್ತಾರೆ. ನಿಮ್ಗೆ ಯಾವ್ದು ಅಡ್ಡ ಬರಲ್ಲ, ಕ್ಲೀನ್ ಆಗಿ ಎಲ್ಲ ಆಗ್ತದೆ. ಅದು ನನ್ನ ಹೆಸರು ಎಲ್ಲ ಆದ್ಮೇಲೆ ಅದನ್ನ ಮನೋವತಿ ಏನೋ ಒಂದು ಸಂಸ್ಥೆ ಇದೆ ಅಲ್ವಾ, ಆ ಸಂಸ್ಥೆ ಹೆಸರಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡಿ. ಆಯ್ತು, ಒಳ್ಳೇದು. ಕೃಷ್ಣ ಅರ್ಪಣ ಮಸ್ತು. ಶ್ರೀ ಕೃಷ್ಣಾರ್ಪಣ ಮಸ್ತು. ಆಮೇಲೆ ಅಣ್ಣ ಇನ್ನೊಂದು, ಈಗ ಹೇಳಿದ್ರಲ್ವಾ ಅದು ಈ ಶ್ಲೋಕಗಳನ್ನ ಪದ ಅಂತ ರೂಪದಲ್ಲಿ, ಅದು ನನ್ನ ಹತ್ರ ರಿಕಾರ್ಡಿಂಗ್ ಇಲ್ಲ, ಅದನ್ನ ತೆಗಿಯಕ್ ಬರಲ್ಲ. ಸ್ವಲ್ಪ ತಮ್ಮ ಹತ್ರ ಏನ್ರ ಇದ್ರೆ ಯಾರಿಗಾನ ಹೇಳಿ ನನಗೆ ವಾಟ್ಸ್ಆಪ್ ಹಾಕ್ಸಿದ್ರೆ ನಾನು ಪವಿತ್ರ ಅವ್ರಿಗೆ ಹೇಳ್ತೀನಿ, ಅದನ್ನ ನಿಮ್ಗೆ ಕನ್ನಡದಲ್ಲಿ ಕಳ್ಸಿ ಅಂತ ಹೇಳ್ತೀನಿ, ಅವ್ರು ಕಳಿಸ್ತಾರೆ. ಇಲ್ಲ ಪ್ರಶಾಂತ್ ಹೇಳ್ತೀನಿ, ಪ್ರಶಾಂತ್ ಕಳಿಸ್ತಾರೆ. ದಯವಿಟ್ಟು ನಮಸ್ಕಾರ. ಶ್ರೀ ಕೃಷ್ಣಾರ್ಪಣ ಮಸ್ತು. ಶ್ರೀ ಕೃಷ್ಣಾರ್ಪಣ. ಧನ್ಯವಾದಗಳು. ಈಗ ಮತ್ತೆ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ. ಐ ಹೋಪ್ ಇನ್ನು ಯಾರಿಗೂ ಪ್ರಶ್ನೆಗಳಿಲ್ಲ ಅನ್ಕೊಂತೀನಿ.
ಯೂಟ್ಯೂಬ್ ನಿಂದ ತಗೋಮ್ಮ ಎಸ್ ಯಾವ್ದಾದ್ರು ಅಣ್ಣ ಇದ್ರೆ. ಎಸ್ ಅಣ್ಣ ಅಣ್ಣ ಈಗ ಇಲ್ಲಿಂದಾನೇ ತಗೊಳ್ತೀನಿ. ಕೆಲವೊಂದು ಪ್ರಶ್ನೆಗಳು ಬಂದಿದೆ ಪ್ರೆಸೆಂಟ್ಲಿ. ಹ್ಮ್ ಹ್ಮ್ ಅಣ್ಣ ನಾನು ಒಬ್ರು ಅಕ್ಕನ ಪ್ರಶ್ನೆ ಇದು. ಅಣ್ಣ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ನಾನು ಉತ್ತರ ದಿಕ್ಕಿನಲ್ಲಿ ಅಂದ್ರೆ ನಾರ್ತ್ ಡೈರೆಕ್ಷನ್ ಫೇಸ್ ಮಾಡಿ ಕೂತ್ಕೊಂಡಿರ್ತೀನಿ. ಆದ್ರೆ ಹ್ಮ್ ಅವಾಗ ಯಾವುದೋ ಒಂದು ಹ್ಮ್ ಶಕ್ತಿ ಎನರ್ಜಿ ನನ್ನನ್ನ ಪೂರ್ವ ಹ್ಮ್ ದಿಕ್ಕಿಗೆ ಎಳೆದು ಕೂರಿಸಿದ ಹಾಗೆ ಆಗುತ್ತೆ. ಸೊ ಇವಾಗ ನಾನು ಪೂರ್ವ ದಿಕ್ಕಿಗೆ ಕೂತ್ಕೊಂಡು ಧ್ಯಾನವನ್ನ ಮಾಡ್ಬೇಕಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಕೂತ್ಕೊಂಡು ಮಾಡಿ. ಇಟ್ಸ್ ಅನ್ ಇಂಡಿಕೇಶನ್ ಗಿವನ್ ಬೈ ದ ಋಷಿಸ್ ಟು ಟರ್ನ್ ಯುವರ್ ಸೆಲ್ಫ್ ಫೇಸಿಂಗ್ ಈಸ್ ಯು ಡೂ ಇಟ್, ದಟ್ ಇಸ್ ಗುಡ್ ಫಾರ್ ಯು ಅಂತ ಅವರು ಋಷಿಗಳು ಹೇಳಿದ್ದಾರೆ. ಅದನ್ನ ಆಚರಿಸಿ ದಯವಿಟ್ಟು. ಇಟ್ ಈಸ್ ಅ ಡಿವೈನ್ ಮೆಸೇಜ್ ಫಾರ್ ದಟ್. ಧನ್ಯವಾದಗಳು ಅಣ್ಣ. ವರುಣ್ ಅಣ್ಣ ದಯವಿಟ್ಟು ಮಾತಾಡಿ. ಸರ್ ನಮಸ್ಕಾರ ಸರ್. ನಮಸ್ಕಾರಪ್ಪ. ಸರ್ ನೀವು ಆ ಪುಸ್ತಕ ಕೊಟ್ಟಿದ್ರಲ್ಲ ಸರ್, ರಾಮನ್ ಹೆಸರು ಬರೆಯೋದಕ್ಕೆ ದಿನದಲ್ಲಿ ಒಂದ್ 2 ಹ್ಮ್ ಪೇಜ್ ಬರೆದ್ರೆ ಸಾಕಾ ಸರ್? ಒಂದ್ 2 ನೋಡಿ, ಪೇಜ್. ನಾನು ಎಷ್ಟೋ ಸತಿ ಹೇಳಿದೀನಿ, ತ್ರಿಕರಣ ಶುದ್ಧಿಯಾಗಿ ಮನಸ ವಾಚ ಕಾಯ ಒಂದ್ ಸತಿ ರಾಮ ಬರ್ದ್ರೆ ಸಾಕಪ್ಪ. ಓ ಗೊತ್ತಾಯ್ತಾ? ಇಟ್ ಈಸ್ ನಾಟ್ ದ ನಂಬರ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್, ಇಟ್ ಇಸ್ ದ ಕ್ವಾಲಿಟಿ ಅಂಡ್ ದ ಭಕ್ತಿ ನಿಂದ ಎಷ್ಟು ಬರೀತಿರೋ ಅದು ಆ ಕಮಲ ಪಾದಕ್ಕೆ ಶ್ರೀರಾಮ ಪುರುಷೋತ್ತಮನ್ಗೂ ಸೇರ್ತದಪ್ಪ. ಆಯ್ತು ಸರ್. ಗೊತ್ತಾಯ್ತರ? ಹಾ, ಥ್ಯಾಂಕ್ ಯು ಸರ್. ಅಣ್ಣ ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ಅಕಾರ್ಡಿಂಗ್ ಟು ಗುರು ಅಮರ, ವಿಚ್ ದಾನ ಈಸ್ ಗ್ರೇಟರ್? ಯಾವ ದಾನ ಸರ್ವಶ್ರೇಷ್ಠ? ಹಾಗೆ ಅವರೇ ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ. ಅಣ್ಣ, ಇಸ್ ದಟ್ ಓಕೆ ಗೋಯಿಂಗ್ ಟು ಕಲ್ಯಾಣ ವೆಂಕಟೇಶ್ವರ ಟೆಂಪಲ್ ಡೈರೆಕ್ಟ್ಲಿ ಅಂಡ್ ನಾಟ್ ವಿಸಿಟಿಂಗ್ ತಿರುಪತಿ ತಿರುಮಲ? Because as you said, after Kali Yuga has ended, God has settled in Kalyana Venkateshwara Kshetra. ನಾನು ಪ್ರೊಸೀಜರು ಸಾಕಷ್ಟು ಸತಿ ನಮ್ಮ ಗ್ರೂಪ್ ಅಲ್ಲಿ ಹಾಕಿದ್ವಿ, ಇನ್ನೊಂದ್ಸತಿ ಕೇಳ್ತೀವಿ. ಯಾರು ತಿರುಪತಿ ಕ್ಷೇತ್ರಕ್ಕೆ ಯಾತ್ರೆ ಮಾಡ್ತಾರೋ ಫಸ್ಟ್ ಅವ್ರು ಬಂದ್ಬಿಟ್ಟು ಅಲ್ಮೇಲ್ ಮಂಗಾಪುರಂ ಅಲ್ಲಿ ಹೋಗ್ಬಿಟ್ಟು ತಾಯಿ ಪದ್ಮಾವತಿ ಮಹಾಲಕ್ಷ್ಮಿ ಸ್ವರೂಪನ ಹೋಗಿ ಆಕೆನ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆ ತಾಯಿನ ಸ್ಮರಣೆ ಮಾಡಿ ಆಚೆ ಬೇಡ್ಕೋಬೇಕು. ತಾಯಿ ಬ್ಲೆಸಸ್ ವಿತ್ ಬೋತ್ ಸ್ಪಿರಿಚುವಲ್ ವೆಲ್ತ್ ಅಂಡ್ ಮೆಟೀರಿಯಲ್ ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಇನ್ ದಿಸ್ ಬರ್ತ್ ಆಫ್ ಮೈನ್ ಅಂತ ಅಲ್ಲಿಂದ ಆಶೀರ್ವಾದ ತಗೊಂಡು ನೆಟ್ಟಿಗೆ ಕಲ್ಯಾಣ ವೆಂಕಟೇಶ್ವರ ಹತ್ರ ಬರ್ಬೇಕು, ಶ್ರೀನಿವಾಸ ಮಂಗಾಪುರಂ. ಅಲ್ಲಿ ಹೋಗ್ಬಿಟ್ಟು ಆ ತಂದೆ ಹತ್ರ ದರ್ಶನ ಮಾಡ್ಕೊಂಡು ಯಾವ ತರ ಮಾಡ್ಬೇಕೋ ಮಾಡ್ಕೊಂಡು ಆಚೆ ಬಂದು ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾನಸಿಕವಾಗಿ ಹೋಗಿ ಆ ತಾಯಿ ತಂದೆ ಕಮಲಪಾದವನ್ನು ಅಂಟಿ ನಮಸ್ಕಾರ ಮಾಡಿ ಅರ್ಚನೆ ಹೆಂಗ್ ಮಾಡ್ಬೇಕಂತ ಹೇಳಿದ್ವಿ ಸಾಕಷ್ಟು. ಅದನ್ನ ಮಾಡಿ ಅವ್ರ ಪಾದ ಅಂಟಿ ನಮಸ್ಕಾರ ಮಾಡ್ಕೊಂಡು, ಅಪ್ಪ ತಂದೆ ಬಂದಿದ್ದೀನಿ, ನಿನ್ನ ಇಚ್ಛೆ ಏನ್ ನನಗ ಆಗ್ಬೇಕಾಗಿದ್ದು ನಿನ್ನ ಕರುಣೆ ಇರ್ಲಿ ಅಂತ ಬೇಡ್ಕೊಂಡು ಬೇರೆ ಏನು ಬೇಡ ಬೇಕಾಗದು ಕೇಳೋದು. ಬಂದ್ಬಿಟ್ಟು ನೆಟ್ಗೆ ಹಿಲ್ಸ್ ಮೇಲೆ ಹೋಗ್ಬೇಕು, ತಿರುಮಲ ಹೋಗಿ ಅಲ್ಲಿ ಕಲ್ಯಾಣಿ ಇದೆ, ಆ ಕಲ್ಯಾಣಿಯಿಂದ ನೀರ್ ತಗೊಂಡು ಪ್ರೋಕ್ಷಣೆ ಮಾಡ್ಕೊಂಡು 3 ಸತಿ ಎದುರುಗಡೆ ವರಹ ಸ್ವಾಮಿ ಇದೆ, ಅದು ವರಹ ಕ್ಷೇತ್ರ. ಆ ತಂದೆನ ನಮಸ್ಕಾರ ಮಾಡ್ಕೊಂಡು, ಅಪ್ಪ ಬಂದಿದ್ದೀನಿ, ನಿನ್ನ ಇಚ್ಛೆ ನನ್ಗೆ ಏನ್ ಮಾಡ್ಬೇಕಂತಿದ್ಯೋ ಬ್ಲೆಸ್ಸಿಂಗ್ ಮಾಡಂತ ಹೋಗಿ ಆಮೇಲೆ ಬಾಲಾಜಿನ ನಮಸ್ಕಾರ ಮಾಡ್ಕೊಂಡು ಅವ್ರನ್ನ ಪಾದಕ್ಕೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಕೇಳ್ಕೊಂಡು ಆಮೇಲೆ ಬೆಂಗಳೂರಿಗೆ ಬರ್ಬೋದು. ದಿಸ್ ಇಸ್ ಹೌ ತಿರುಪತಿ ಯಾತ್ರೆ ಶುಡ್ ಬಿ ಡನ್. ಧನ್ಯವಾದಗಳಣ್ಣ. ಅಣ್ಣ ಅವ್ರದೇ ಇನ್ನೊಂದು ಪ್ರಶ್ನೆ ಕೇಳಿದರೆ, ದಾನದಲ್ಲಿ ಸರ್ವಶ್ರೇಷ್ಠ ದಾನ ಯಾವುದು? ಅಮ್ಮ, ಎಲ್ಲಾ ದಾನ ಶ್ರೇಷ್ಠ. ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ಬಿಟ್ಟು ಏನು ದಾನ ಮಾಡ್ತಿರೋ ಅದು ಶ್ರೇಷ್ಠ. ದೇರ್ ಇಸ್ ನೋ ಯಾವ್ದು ಒಳ್ಳೇದೋ ಯಾವ್ದು ಶ್ರೇಷ್ಠ ಅಂತಿಲ್ಲ. ಎನಿ ದಾನ ಗಿವನ್ ಫ್ರಮ್ ಯುವರ್ ಹೃದಯ ಇಸ್ ಶ್ರೇಷ್ಠ, ಪ್ರೊವೈಡೆಡ್ ನೀವು ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬೇಕು ನೀವು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಭಾಗವತ ಸಪ್ತಾಹವನ್ನು ಮಾಡುವಾಗ ನಾವು ಶ್ರವಣವನ್ನು ಯಾವ ದಿಕ್ಕಿನಲ್ಲಿ ಕೂತ್ಕೊಂಡು ಮಾಡ್ಬೇಕು? ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಇದರಲ್ಲಿ ಯಾವ್ದ್ರಲ್ಲಿ ಕೂತ್ಕೊಂಡು ಮಾಡ್ಬೇಕು ಅಂತ ಕೇಳಿದ್ದಾರೆ. ನಾವು ಹೇಳಿದಲ್ವ ಅಮ್ಮ, ಶ್ರೀ ಕೃಷ್ಣ ಬೇಕಂದ್ರೆ ನಾರ್ತ್ ಮೂಡ್ ಮಾಡಿ, ಶ್ರೀ ಕೃಷ್ಣನಿಂದ ಸಿದ್ಧಿ ಬೇಕಂದ್ರೆ ಸೌತ್ ಫೇಸಿಂಗ್ ಮಾಡಿ, ಪೀಸ್ ಅಂಡ್ ಹ್ಯಾಪಿನೆಸ್ ಬೇಕಂದ್ರೆ ಈಸ್ಟ್ ಫೇಸಿಂಗ್ ಮಾಡಿ, ವೆಲ್ತ್ ಅಂಡ್ ಪ್ರಾಸ್ಪರಿಟಿ ಬೇಕಂದ್ರೆ ವೆಸ್ಟ್ ಫೇಸಿಂಗ್ ಮಾಡಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ ನಾಮ ಜಪದಿಂದ ಕರ್ಮ ನಾಶ ಸಾಧ್ಯನಾ? ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಿದ ಸಂಕಲ್ಪ ಸಿದ್ಧಿ ಆಗುತ್ತದಾ ಅಂತ ಕೇಳಿದ್ದಾರೆ ಅಣ್ಣ.
ನಾಮ ಜಪ ಹೃದಯ ಪೂರ್ವಕವಾಗಿ ಆವಾಗ್ಲೇ ಹೇಳಿದ್ನಲ್ಲ, ಫ್ರಮ್ ನಿಮ್ಮ ಹೃದಯದಿಂದ ನಾಮ ಜಪ ಮಾಡಿದ್ರೆ ಅದಕ್ಕೆ ಫಲ ಇದ್ದೇ ಇದೆ. ಕರ್ಣ ಶುದ್ಧಿಯಾಗಿ ಮನಸ ವಾಚ ಕಾಯದಿಂದ ನಿಷ್ಠೆಯಿಂದ ಆ ಮನಸ್ಸಿನಲ್ಲಿ ಇಟ್ಟು ಆ ಜಪ ಮಾಡಿದ್ರೆ ಆ ಭಗವಂತನಿಗೆ ಹೋಗಿ ಸೇರ್ತದೆ. ಆಮೇಲಮ್ಮ ನೆಕ್ಸ್ಟ್ ಅದೇನು ಕಂಟಿನ್ಯೂ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಮಾಡಿದ ಸಂಕಲ್ಪ ಸಿದ್ಧಿ ಆಗುತ್ತದೆಯಾ? ಖಂಡಿತ ಆಗ್ತದೆ. ನಿಷ್ಕಾಮ ಕರ್ಮದಿಂದ ಸಂಕಲ್ಪ ಮಾಡಿದ್ರೆ ಅದು ಖಂಡಿತ ಆಗ್ತದೆ. ಅದು ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡ್ ಅಲ್ಲಿ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ ನೋಡೋಣ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಣ್ಣ. ಒಂದ್ ಪ್ರಶ್ನೆ ಇದೆ. ಮೀನ್ ವೈಲ್ ಯೂಟ್ಯೂಬ್ ಇಂದ ತಗೊಳ್ತೀನಿ ಇವಾಗ, ಅದು ಓದಿ ಹೇಳ್ತೀನಿ ಅಣ್ಣ. ಹಠಯೋಗ ಮಾಡಬೇಕು ಅಂದ್ರೆ ಬ್ರಹ್ಮಚಾರಿ ಆಗಿರ್ಬೇಕು, ಸತ್ಯ ನುಡಿತಾ ಇರ್ಬೇಕು, ಕೆಟ್ಟ ಒಂದು ಒಂದು ಮುದ್ರೆ ಹೇಳಿದರೆ ಆ ಮುದ್ರೆಲೆ ಕೂತ್ಕೋಬೇಕು, ನಾಲಿಗೆ ತಪ್ಪಾದ್ರೆ ಜೀವಕ್ಕೆ ಅಪಾಯ ಇದೆ. ಸೊ ಇದ್ರೆಲ್ಲದ್ರ ಬಗ್ಗೆ ಸ್ವಲ್ಪ ತಿಳಿಸಿ ಅಂತ ಕೇಳಿದ್ದಾರೆ. ಒಬ್ರು ಅಣ್ಣ ಕೇಳಿದ್ದಾರೆ. ಅಣ್ಣ ಸತೀಶ್ ಅಣ್ಣ, ಒಂದೇ ನಿಮಿಷ, ಅಣ್ಣ ಜಾಯಿನ್ ಆಗ್ತಾ ಇದ್ದಾರೆ. ಪವಿತ್ರ ಏನಾಯ್ತು? ಅಣ್ಣ ನೀವು ಡಿಸ್ಕನೆಕ್ಟ್ ಆಗ್ಬಿಟ್ಟಿದ್ರಿ. ಇನ್ನೊಂದ್ಸಲ ಪ್ರಶ್ನೆಯನ್ನು ಹೇಳ್ತೀನಿ ಅಣ್ಣ. ಒಂದು ಅಣ್ಣನ ಹೇಳಿವಾ? ಪ್ರಶ್ನೆ ಇದೆ ಯೂಟ್ಯೂಬ್ ಅಲ್ಲಿ. ಹಠಯೋಗ ಮಾಡ್ಬೇಕು ಅಂತ ಅಂದ್ರೆ ಬ್ರಹ್ಮಚಾರಿ ಆಗಿರ್ಬೇಕು, ಸತ್ಯವನ್ನೇ ನುಡಿಯಬೇಕು, ಕೆಲವೊಂದು ಮುದ್ರೆಗಳಲ್ಲೇ ಮಾಡ್ಬೇಕು, ಮತ್ತೆ ಹಾಗೆ ನಾಲಿಗೆ ಏನಾದ್ರೂ ತಪ್ಪಾದ್ರೆ ಜೀವಕ್ಕೆ ಅಪಾಯ ಇರುತ್ತೆ ಅಲ್ವಾ ಅಂತ ಒಬ್ರು ಹಠಯೋಗದ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ. ಖಂಡಿತ ಇದೆಲ್ಲ ಸತ್ಯ. ಅವ್ರು ಏನೇನ್ ಹೇಳಿದಾರೋ ಎಲ್ಲ ಸತ್ಯ. ಬಿಕಾಸ್ ನೀವು ಒಂದು ಆಸ್ಪೈರ್ ಮಾಡ್ತಾ ಇದ್ರ, ಒಂದು ಡಿಸೈರ್ ಆಸ್ಪೈರ್ ಮಾಡ್ತಾ ಇದ್ರ, ಅದಕ್ಕೆ ಕಂಡೀಷನ್ಸ್ ಎಲ್ಲ ಅಪ್ಲೈ ಆಗ್ತದೆ. ಆ ಕಂಡೀಷನ್ಸ್ ಅಪ್ಲೈ ಆದ್ರೇನೆ ನಿಮ್ಗೆ ನೀವ್ ಮಾಡಿರೋ ಹಠಯೋಗ ನಿಮ್ಗೆ ಫಲ ಸಿಗ್ತದೆ. ನಿಮ್ಗೆ ಸ್ವಲ್ಪ ಏನಾದ್ರು ತಪ್ಪು ಮಾಡಿದ್ರೆ ಅದು ರಿವರ್ಸ್ ಆಗಿ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ, ನೆಗೆಟಿವ್ ಎಫೆಕ್ಟ್ ಬರ್ತದೆ. ಓಕೆ, ಧನ್ಯವಾದಗಳನ್ನ. ಈಗ ಇನ್ನೊಂದು ಪ್ರಶ್ನೆ ಇದೆ. ಒಬ್ರು ಅಣ್ಣ ಕೇಳಿದ್ದಾರೆ. ನಮಸ್ತೆ ಸತೀಶ್ ಸರ್, ವಾಟ್ ಈಸ್ ದ ಸಿದ್ಧಿ ನೇಮ್ ಇನ್ ವಿಚ್ one increases their height, and has Amara Guru said anything about this siddhi? I mean, I asked this question after thinking whether to ask or not for past 7 months. Today finally I'm asking, as increase in my height will help me spiritually, mentally, physically. ಅಂತ In ಅಂದ್ಬಿಟ್ಟು no way, ಹೇಳಿದ್ದಾರೆ. in no way it is going to help them. This is the ನಿಮ್ ಮನೋನ್ಮಯ ಕೋಶದಲ್ಲಿ ಯಾವ ತರ ಪ್ರಿಂಟ್ ಆಗಿದೆಯೋ ನಿಮ್ದು ಫಿಸಿಕಲ್ ಬಾಡಿ ಪ್ಲಾನ್, ಆ ತರ ಯು ವಿಲ್ ಬಿ ಬಾರ್ನ್. ಸೊ ದ ಕ್ವಶನ್ ಆಫ್ ಯು ಗ್ರೋಯಿಂಗ್ ಟುವರ್ಡ್ಸ್ ಹೈಟ್ ಬೈ ಸ್ಪಿರಿಚುಯಾಲಿಟಿ, ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ ಇಸ್ ಓಕೆ ಅಣ್ಣ, ಇವರು ಸ್ವಲ್ಪ ತುಂಬಾ ಕನ್ಸರ್ನ್ ಇಂದ ಕೇಳಿದ್ದಾರೆ. ಐ ಹ್ಯಾವ್ ಸಮ್ ಪರ್ಸನಲ್ ರೀಸನ್ಸ್, ಬಿಕಾಸ್ ಆಫ್ ದಟ್ ಐ ಕೆನಾಟ್ ಟಾಕ್ ಟು ಅಣ್ಣ, ಕೈಂಡ್ಲಿ ಆಸ್ಕ್ ದಿಸ್ ಅಂತ ಅವ್ರು ಕೇಳಿದ್ದಾರೆ ಅಣ್ಣ. ಸೊ ದಿಸ್ ಪರ್ಸನ್ ಇಸ್ ಕ್ವೈಟ್ ಸೀರಿಯಸ್ ಇನ್ ಆಸ್ಕಿಂಗ್ ದಿಸ್ ಕ್ವಶನ್ ಫ್ರಮ್ ಪಾಸ್ಟ್ 7 months. ಇಲ್ಲಮ್ಮ, ಇದು ಇಟ್ಸ್ ನಾಟ್ ಪಾಸಿಬಲ್ ಮಾ ಸ್ಪಿರಿಚುಲಿ, ಅನ್ಲೆಸ್ ಅಂಡ್ ಅಂಟಿಲ್ a personality like ಈ ನಾಗ ಸಾಧುಸು, ಅವಧೂತಾಸು, ಲೈಕ್ ದ ಬಾಬಾಜಿ ಅವ್ರ ನಮ್ಮ ಗುರು ಅಮರ ಅವರು ಯಾರಾದ್ರೂ ಇವ್ರಿಗೆ ಸಿಕ್ಕಿದ್ರೆ, ಅವ್ರ ಮನ್ಸ್ ಮಾಡಿದ್ರೆ ದೇ ಕ್ಯಾನ್ ಡೂ ದಟ್. ಬಟ್ he himself can't do it by doing spiritual sadhana unless and until he is guided by a proper guru who knows this vidya. ಧನ್ಯವಾದಗಳಣ್ಣ. ನಿಮ್ಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೆ ಓಕೆ, ಇಲ್ಲದಿದ್ರೆ ದಯವಿಟ್ಟು ಬರೀರಿ ಏನಾದ್ರೂ ಕೇಳುವಂತದಿದ್ರೆ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಅಣ್ಣ, ಈಗ ನಾವು ಇರುವ ಯುಗದಲ್ಲಿ ಯಾವ ದೇವರ ಆರಾಧನೆ ಶೀಘ್ರ ಫಲವನ್ನು ಕೊಡುತ್ತದೆ? ಯಾವ ದೇವರು, ಎಲ್ಲ ದೇವರು ಶೀಘ್ರ ಫಲ ಕೊಡ್ತಾರೆ.
ನೀವು ಹೃದಯಪೂರ್ವಕವಾಗಿ ಸ್ಮರಣೆ ಮಾಡಿದ್ರೆ ಭಕ್ತಿ ಶ್ರದ್ಧೆ ಏಕಾಗ್ರದಿಂದ. ಧನ್ಯವಾದಗಳಣ್ಣ. ಅಣ್ಣ, ವಿಶ್ವರಕ್ಷಾ ಅವ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ಕೇಳೋಣ. ಕೇಳಿ ಮಾ. Okay. Will Vishwaraksha be known by the same name or by some other name? ದಿಸ್ ಕ್ವಶನ್ ಇಸ್ ಇರ್ರಿಲೆವೆಂಟ್ ಅಮ್ಮ. ಅವ್ರು ಏನ್ ಹೇಳಿ ಕ್ವಶನ್, ಅವ್ರು ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ ಅರ್ಥ ಆಗ್ತಲ್ಲ ಅವ್ರಿಗೆ ಅಲ್ವಾ? ಹೌದು. When you are told he will be manifesting as Vishwaraksha, how can be known by any other name when the rishis have declared it? I don't know why this person couldn't understand. Maybe he is immature in the spiritual life. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಅಣ್ಣ, ದೇವತೆಗಳಿಗೂ ಭಾವನೆಗಳು ಇರುತ್ತಾ? ಅವರ ಅವರ ಭಕ್ತರಿಗೆ ನೋವಾದ್ರೆ ಅವರಿಗೂ ಅಂದ್ರೆ ದೇವತೆಗಳಿಗೂ ನೋವಾಗುತ್ತಾ ಅಂತ ಕೇಳಿದ್ದಾರೆ. ಅಲ್ಲ, no, ನೋಡಿ ಮಾ, only human beings have got this physical body. ನಮಗೆ ಈ ನೋವುಗಳು ಎಲ್ಲ ಇರ್ತದೆ, ದೇವತೆಗಳಿಗೆಲ್ಲ ಇರಲ್ಲ. ಬಟ್ ದೇ ಹ್ಯಾವ್ ಎ ಕನ್ಸರ್ನ್. ಫಾರ್ ಎಕ್ಸಾಂಪಲ್, ನೀವು ನೋಡ್ತಾ ಇದ್ದೀರಾ ಭದ್ರಾಚಲಂ ರಾಮದಾಸ್, ವೆನ್ he is being prisoned and he is being ಏನು ಅವ್ರನ್ನ ಇದು ಮಾಡ್ತಾರಲ್ಲ, ಶಿಕ್ಷೆ ಕೊಡ್ತಾರಲ್ಲ, ಆವಾಗ ಮಹಾಲಕ್ಷ್ಮಿ ಟೆಲ್ಸ್ ಮಹಾವಿಷ್ಣು, ಸಿ ಈಸ್ ಯುವರ್ ಭಕ್ತ. ಸೀತಾ ತಾಯಿ ಹೇಳ್ತಾರೆ, ವೈ ಡೋಂಟ್ ಯು ಟ್ರೈ ಟು ಬ್ರಿಂಗ್ ಹಿಮ್ ಔಟ್, ವಾಟ್ ರಾಂಗ್ ಹಿ ಹಸ್ ಡನ್. ದೆನ್ ಶ್ರೀರಾಮಚಂದ್ರ ಹೇಳ್ತಾರೆ, ಹೋದ್ ಜನ್ಮದಲ್ಲಿ ಅವ್ರು ಮಾಡಿದ ಕರ್ಮಕ್ಕೆ ಅವರು ಒಂದು ಪ್ಯಾರೆಟ್ ನ ಗೋಲ್ಡನ್ ಕೇಜ್ ನ ಇಟ್ಟಿದ್ರು, ಆ ಒಂದು ಕರ್ಮ ಇವರು ಅನುಭವಿಸ್ತಾ ಇದಾರೆ. ಈ ಕರ್ಮದಲ್ಲಿ ನಾನು ಇಂಟರ್ಫಿಯರ್ ಮಾಡಕ್ ಆಗಲ್ಲ, ಅದು ಕಳೀತಿದೆ, ಅಷ್ಟ ತನಕ ವೆಯ್ಟ್ ಮಾಡ್ಬೇಕು ಅಂತ. ಸೊ ಈ ತರ ದೇವತೆಗಳು ಕ್ಯಾನ್ ಹ್ಯಾವ್ ಕನ್ಸರ್ನ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ, ಅಣ್ಣ, ತಿರುಪತಿಗೆ ಹೋಗುವಂತಹ ಪ್ರತಿಯೊಬ್ಬ ಭಕ್ತರು ಕೂಡ ತಲೆಯ ಮುಡಿಯನ್ನ ಕೊಡ್ಬೇಕಾ? ಕೊಡದೇ ಇದ್ರೆ ನಡೆಯುತ್ತಾ ಅಂತ ಕೇಳಿದ್ದಾರೆ ಅಣ್ಣ. ನೋಡಿ, ತಲೆ ಮುಡಿ ಕುಡಿಯೋದು ಇಟ್ ಇಸ್ ಅನ್ ಇಂಡಿವಿಜುವಲ್ ಡಿಸೈರ್ ಆರ್ ಒಂದು ಕಮಿಟ್ಮೆಂಟ್. ತಲೆ ಮುಡಿ ಕುಡಿಯೋದು ಏನಂದ್ರೆ, ದಿಸ್ ಹೇರ್ ಗಿವ್ಸ್ ಯು ಬ್ಯೂಟಿ ಅಂಡ್ ಇನ್ ಟರ್ನ್ ಅದು ಬಂದು ನಿಮ್ಗೆ ಅಹಂಕಾರ ಕೊಡ್ತದೆ. ಸೊ ಅಲ್ಲಿ ಹೋಗಿ ನಾವು ತಲೆ ಬಗ್ಸಿ ಆ ಭಗವಂತನ ಹತ್ರ ನಾವು ಶಿರಸ್ಸು ಆ ಕಮಲ ಪಾದಗಿಟ್ಟು, ನನ್ನ ಒಂದು ಅಹಂಕಾರವನ್ನು ನಿಮ್ಮ ಕಮಲ ಪಾದಕ್ಕೆ ಇಡ್ತೀನಿ ಅಂತ ಹೇಳಿ ಆ ತಲೆ ಮುಡಿನ ಕೊಡ್ತಾರೆ. ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಇಸ್ ಬೀಯಿಂಗ್ ಡನ್. ಧನ್ಯವಾದಗಳಣ್ಣ. ಒಂದ್ ಸೆಕೆಂಡ್, ನಾನೀಗ ಗ್ಯಾಲರಿ ಮೋಡಿಗೆ ಹೋಗ್ತೇನೆ. ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ವಿಡಿಯೋ ಆನ್ ಮಾಡಿರುವಂತವ್ರು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ. ಓಕೆ ಅಣ್ಣ, ಯಾರು ಪ್ರಶ್ನೆ ಕೈ ಎತ್ತಿಲ್ಲ ಇದುವರೆಗೂ. ಇನ್ನೊಂದು ಪ್ರಶ್ನೆ ಇದೆ ಅಣ್ಣ, ಕ್ಯಾನ್ ವಿ ರೀಡ್ ಭಾಗವತಂ ಅಟ್ ನೈಟ್? ಟಿಲ್ ವಾಟ್ ಟೈಮ್ ವಿ ಕ್ಯಾನ್ ರೀಡ್? ಬಟ್ ಇವರು ಕಾಂಟೆಕ್ಸ್ಟ್ ಮೆನ್ಷನ್ ಮಾಡಿಲ್ಲ, ಸಪ್ತಾಹನ ಅಥವಾ ಡೈಲಿನ ಅಂತ ಮೆನ್ಷನ್ ಮಾಡಿಲ್ಲ. ನೋಡಿ, ಶ್ರೀಮದ್ ಭಾಗವತಂ ಸಪ್ತಾಹ ಶುಡ್ ಬಿ ರೆಡ್ ವಿತ್ ಇನ್ 7 days. 7 ದಿವಸದಲ್ಲಿ ಓದ್ಬೇಕು. ಬೆಳಗ್ಗೆ 3:30 ಬ್ರಹ್ಮ ಮುಹೂರ್ತದಲ್ಲಿ ಶುರು ಆಗಿ ರಾತ್ರಿ 11:15 ತನಕ ಓದ್ಬೋದು. ಒಂದ್ ವೇಳೆ ಡೈಲಿ ವ್ರತ ಆದ್ರೂ ಸೇಮ್ ಟೈಮಿಂಗ್ ಅಲ್ವಾ ಅಣ್ಣ? ಅದಲ್ಲ ಅರ್ಥ ಮಾಡ್ಕೊಳ್ಳಿ ಮಾ, ಅವರು ಆ ನಂಬರ್ ಆಫ್ ಪೇಜಸ್ ನ 7 ದಿವಸಕ್ಕೆ ಡಿವೈಡ್ ಮಾಡ್ಕೊಂಡು ಒಂದ್ ದಿವಸಕ್ಕೆ ಇಷ್ಟು ಅಂತ ಓದಿ ಮುಗಿಸ್ಬೇಕು ಅದನ್ನ. ಒಬ್ರೊಬ್ರ ಕೆಪಾಸಿಟಿ ಬೇರೆ ಬೇರೆ ತರ, ಇಂಡಿವಿಜುವಲ್ ಕೆಪಾಸಿಟಿ ವೇರಿ ಆಗ್ತದೆ. ಒಬ್ರು 300 pages ಓದ್ಬೋದು ಒಂದ್ ದಿವಸದಲ್ಲಿ, ಒಬ್ರು 400 pages ಓದ್ಬೋದು. ಇಟ್ ಡಿಪೆಂಡ್ಸ್ ಆನ್ ಈಚ್ ಒನ್ಸ್ ಕಮಿಟ್ಮೆಂಟ್, ಸಂಕಲ್ಪ, ವಿಲ್ ಪವರ್, ಹೌದು, ಶ್ರದ್ಧೆ, ಭಕ್ತಿಯಿಂದ ಎಲ್ಲ ಡಿಪೆಂಡ್ ಆಗ್ತದೆ. ಈವನ್ ದ ಫಿಸಿಕಲ್ ಎಬಿಲಿಟಿ ಆಲ್ಸೋ ಕೌಂಟ್ಸ್ ಇನ್ ಇಟ್. ಓಕೆ ಅಣ್ಣ. ಅಣ್ಣ, ಒನ್ ಮೋರ್ ಅಡಿಂಗ್ ಟು ದಿಸ್, ಭಾಗವತವನ್ನ ಪ್ರತಿದಿನ ಒಂದೊಂದು ಚಾಪ್ಟರ್ ಓದುವಂತವ್ರು ಇದಾರಲ್ಲ, ಅವರು ರಾತ್ರಿ ಹೊತ್ತು ಓದ್ಬೋದಾ ಅಣ್ಣ? ರಾತ್ರಿ ಹೊತ್ತು ನೋಡಿ, ಇಟ್ ಇಸ್ ಜಸ್ಟ್ ಲೈಕ್ ರೀಡಿಂಗ್ ಸಮಥಿಂಗ್. ಅದಕ್ಕೆ ಒಂದು ಫಲ ಇದೆ. ಇಟ್ ಇಸ್ ಎ ಡಿವೈನ್ ಇದು ಚರಿತ್ರೆ. ಅದಕ್ಕೆ ಮರ್ಯಾದೆ ಕೊಡ್ಬೇಕು ನಾವು. ಇದು ಶ್ರೀ ಕೃಷ್ಣಂದು 21 ಅವತಾರಗಳಲ್ಲಿ ಇರೋದು, ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ರಚಿಸಿದ್ದಾರೆ. ಅದಕ್ಕೆ ನಾವು ಮರ್ಯಾದೆ, ಶ್ರದ್ಧೆ, ಭಕ್ತಿಯಿಂದ ಒಂದು ಟೈಮ್ ಇಟ್ಕೊಂಡು ಆ ಟೈಮ್ ನಲ್ಲಿ ಓದಿ ಒಂದ್ ಚಾಪ್ಟರ್ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳಿದ್ರೆ ಆ ಭಗವಂತ ಕರುಣೆ ಮಾಡ್ತಾನೆ ನಿಮ್ಮ ಮೇಲೆ.
ನಿಮ್ಗೆ ಇಷ್ಟ ಬಂದಂಗೆ ಯಾವಾಗ ನಿಮ್ ಟೈಮ್ ಸಿಗ್ತದೋ ನೀವು ಓದಿದ್ರೆ ಅದ್ ಏನ್ ಪ್ರಯೋಜನ ಇಲ್ಲ. ಓಕೆ, ಊಟ ಧನ್ಯವಾದಗಳು. ನೀವ್ ಊಟ ಯಾವಾಗಂದ್ರೆ ಅವಾಗ ಮಾಡ್ತೀರಾ? ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ನೈಟ್ ಡಿನ್ನರ್ ಅಲ್ವಾ? ಅದೇ ತರ ಅಲ್ವಾ? ಹೌದಣ್ಣ, ಹೌದಣ್ಣ. ನಿಮ್ಗೊಂದು ರೂಲ್ಸ್, ಭಗವಂತನಿಗೊಂದು ರೂಲ್ಸಾ? ನೋ ಅಣ್ಣ, ನೋ ಅಣ್ಣ. ಅಣ್ಣ ಯು ಶುಡ್ ಆಲ್ಸೋ ಟ್ರೀಟ್ ಹಿಮ್, ಯು ಶುಡ್ ಆಲ್ಸೋ ಟ್ರೀಟ್ ಹಿಮ್ ಆಸ್ ಯುವರ್ ಫ್ಯಾಮಿಲಿ ಮೆಂಬರ್ ಮಾ. ಅದೇ ನಮ್ಮಲ್ಲಿ ತಪ್ಪು ಮಾಡೋದು. ಹೌದಣ್ಣ, ಹ್ಮ್, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಾ? ಹೋಗಿ ಮಾ. ಓಕೆ ಅಣ್ಣ. Can spiritual energy or spiritual practices change how our body looks or feels? How do I trust the divinity when the things are not going as my way and as my wish? Spiritualism is different. Your wish and desire is different. ಇದು ಎರಡಕ್ಕೂ ಡೋಂಟ್ ಅಟ್ಯಾಚ್ ಇಟ್. ಅರ್ಥ ಆಯ್ತಾ? ಸ್ಪಿರಿಚುವಲ್ ಡಿಸೈರ್ ಇಸ್ ಡಿಫರೆಂಟ್, material desire is different. Let them be specific what they want. After that, we can answer them properly. They are specific about how body looks or feels. Body looks as you are born. There is no change in the body. Only if you are sincere in spiritual sadhana, the body, a aura will be around you. Your face will be shining. There will be happiness and peace in your face, and there will be a smile in your face. You will have the calmness in you that will be reflected outside in your face. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಭಾಗವತ ಸಪ್ತಾಹವನ್ನು ಮಾಡಿದ್ಮೇಲೆ 8ನೇ ದಿನ ಬೆಳಗ್ಗೆ ನಾವು ಯಾವ ದೇವಸ್ಥಾನದಲ್ಲಿ ಹೋಗಿ ದಾನವನ್ನ ಮಾಡ್ಬೇಕು ಅಂತ ಕೇಳಿದ್ದಾರೆ. ಯಾವ್ದಾದ್ರು ಮಹಾವಿಷ್ಣು ದೇವಸ್ಥಾನದಲ್ಲಿ ಹೋಗಿ ದಾನ ಮಾಡಿದ್ರೆ ಒಳ್ಳೇದಮ್ಮ. ಇಲ್ಲ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಮಾಡಿದ್ರೇನು ಒಳ್ಳೇದು. ಎರಡನಲ್ಲಿ ಯಾವ್ದಾದ್ರು ಒಂದ್ ದೇವಸ್ಥಾನಕ್ಕೆ ಹೋಗಿ ಮಾಡಬಹುದು. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ನನಗೆ ಕೆಲವೊಮ್ಮೆ ಸಾಯ್ಬೇಕು ಅಂತ ಅನ್ಸ್ತಾ ಇದೆ, ಮತ್ತೆ ಎಲ್ಲಾ ಬಿಟ್ಟು ಎಲ್ಲಿಗಾದ್ರೂ ಹೋಗಿ ದೇವರ ಸೇವೆ ಮಾಡ್ತಾ ಕಾಲ ಕಳಿಬೇಕು ಅಂತ ಕೂಡ ಅನ್ನಿಸ್ತಾ ಇದೆ. ದಯವಿಟ್ಟು ಗೈಡ್ ಮಾಡಿ ಅಂತ ಕೇಳಿದ್ದಾರೆ. ಅವರು ಮನೋತಿಗೆ ಬರ್ಲಿಮ್ಮ, ಅವ್ರನ್ನ ಕ್ಲೀನ್ ಆಗಿ ನಾವು ಮಾತಾಡಿ ಅವ್ರಿಗೆ ಗೈಡ್ ಮಾಡೋಣ. ಈ ಝೂಮ್ ಮೀಟಿಂಗ್ ನಲ್ಲಿ ಪಬ್ಲಿಕ್ ಸೋಷಿಯಲ್ ನಲ್ಲಿ ಗೈಡ್ ಮಾಡೋದು ಇಟ್ ಇಸ್ ರಾಂಗ್. ಇಟ್ ಇಸ್ ಧನ್ಯವಾದ. ಇಂಡಿವಿಜುವಲ್ ಇದು ವಿ ಕಾಂಟ್ ಆನ್ಸರ್ ಲೈಕ್ ಜಸ್ಟ್ ಲೈಕ್ ಅಣ್ಣ, ನೀವು ದಯವಿಟ್ಟು ಒಂದ್ಸಲ ಸತೀಶ್ ಅಣ್ಣ ಅವ್ರಿಗೆ ಪರ್ಸನಲ್ ಆಗಿ ಕಾಲ್ ಮಾಡಿ. ಅವ್ರ ನಂಬರ್ ಯೂಟ್ಯೂಬಿನ ಎಲ್ಲಾ ವಿಡಿಯೋಗಳಲ್ಲಿ ಸಿಗುತ್ತೆ. ನಿಮ್ಮ ಹತ್ರ ಕೂಡ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ನೀವು ಗ್ರೂಪ್ ಅಲ್ಲಿ ಇರಬಹುದು. ದಯವಿಟ್ಟು ಅಣ್ಣ ಇಲ್ಲ ಪವಿತ್ರ ಇಫ್ ಈಸ್ ಇನ್ ಬ್ಯಾಂಗ್ಳೂರ್ ಲೆಟ್ ಹಿಮ್ ಕಮ್ ಟು ಮನೋತಿ. ಅಣ್ಣ, ನೀವು ಒಂದ್ ವೇಳೆ ಬ್ಯಾಂಗ್ಳೂರ್ನಲ್ಲಿ ಇರುವಂತವರಾಗಿದ್ರೆ ದಯವಿಟ್ಟು ಮನೋತಿಗೆ ಒಂದ್ಸಲ ಅಣ್ಣ ಅವರನ್ನ ಭೇಟಿ ಮಾಡಿ ಭಾನುವಾರ. ಅಣ್ಣ, ಮುಂದಿನ ಪ್ರಶ್ನೆ. ಒಬ್ರು ಅಕ್ಕ ಕೇಳಿದ್ದಾರೆ. ರಕ್ಷಿತಾ ಅಕ್ಕ, ನೀವು ವಿಶ್ವರಕ್ಷಾ ಅವರ ವಿಡಿಯೋವನ್ನ ಕೇಳಿದ್ದೀರಾ? ಸೊ ಇದು ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ ಅಕ್ಕ. ಹೋದ ವಾರ ವಿಡಿಯೋಗಳಲ್ಲಿ 2 ವಿಡಿಯೋಗಳನ್ನ ನೋಡಿದ್ರೆ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಅಕ್ಕ. ಅಣ್ಣ, ಮುಂದಿನ ಒಂದು ಪ್ರಶ್ನೆ. ಒಂದ್ ಸೆಕೆಂಡ್, ನಾನೀಗ ಗ್ಯಾಲರಿ ಮೋಡ್ ಅಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ ನೋಡ್ಬಿಡ್ತೇನೆ. ಈಗ ನಾವು ಗ್ಯಾಲರಿ ಮೋಡ್ ಅಲ್ಲಿ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ದಯವಿಟ್ಟು ಇದ್ರೆ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಐ ಥಿಂಕ್ ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಹೌ ಟು ಆಸ್ಕ್ ಅಮರ ಗುರು ಟು ಅಣ್ಣ, ಇವ್ರು ಮತ್ತೆ ಅದೇ ಪ್ರಶ್ನೆ ಇದೆ, ಬಟ್ ಐ ರೀಡ್ ಔಟ್ ಅಣ್ಣ, ಇಟ್ಸ್ ಮೈ ಡ್ಯೂಟಿ. How to ask Amara Guru to increase my height, because when I ask Guru Amara for material things or spiritual, he gives everything instantly within a day or seconds. But I have been asking about my height since 2 years for Amara Guru, but I am unable to get my desired height. This is my one desire which I need to achieve at all cost. But how can I do it? Please guide me anta kelidare ana. ಇದಕ್ಕೆ ನಾವು ಆನ್ಸರ್ ಮಾಡಕ್ ಆಗಲ್ಲ. ಇಟ್ ಈಸ್ ಇಂಡಿವಿಜುವಲ್ ಪ್ರಾಬ್ಲಮ್. ಹಿ ಹ್ಯಾಸ್ ಟು ಟೋಟಲಿ ಸರೆಂಡರ್ ಟು ಗುರು ಅಮರ. ಮೇ ಬಿ ಇಫ್ ಹಿ ವಿಶಸ್ ಹಿ ಕ್ಯಾನ್ ಡೂ ಇಟ್.
but I don't think so it is possible. Amara will not entertain such kind of desires. It is a very absurd desire which that person is asking. ಓಕೆ, ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ ಅಕ್ಕ ಕೇಳಿದ್ದಾರೆ. ಹಿರಿಯ ನಾಗರಿಕರು ಈಗ ಬಹಳ ವ್ಯಥೆ ಪಡ್ತಾ ಇದ್ದಾರೆ, ಅದು ಅವರ ಕರ್ಮನ ಅಥವಾ ಅವರ ಮಕ್ಕಳು ಹೊಸದಾಗಿ ಮಾಡ್ಕೊಂತಾ ಇರೋ ಕರ್ಮನ ಅಂತ ಕೇಳಿದ್ದಾರೆ. ಅದು ಅವರು ಕರ್ಮ ಮಾಡಿ. ಇದಕ್ಕೆ ಒಂದು ಆನ್ಸರ್ ಬಂದಿದೆ. ಯಾರೋ ಇದು ಪ್ರಶ್ನೆ ಕೇಳಿದ್ರು, ಹಿರಿಯರನ್ನ ಯಾಕೆ ನೀವು ಇದ್ರಲ್ಲಿ ಬಿಡ್ತಾ ಇದ್ದೀರಾ ಓಲ್ಡ್ ಏಜ್ ಹೋಮ್ ಅನ್ನಕ್ಕೆ. ಅವಾಗ ಅವರು ಮಗ ಹೇಳ್ತಾರೆ, ನಮ್ಮನ್ನ ನಾವು ಚಿಕ್ಕ ವಯಸ್ಸು ಹುಟ್ಟುವಾಗ ನಮ್ಮನ್ನ ಕರ್ಕೊಂಡೋಗಿ ಬೇಬಿ ಸಿಟ್ಟಿಂಗು ಚೈಲ್ಡ್ ಕೇರ್ ಮೇಲೆ ಬಿಟ್ರು, ಅದಕ್ಕೋಸ್ಕರ ಅವ್ರಿಗೆ ಈ ಸ್ಥಿತಿ ಬಂದಿದೆ ಅಂತ. ಅವರು ನಮ್ಮನ್ನ ಟೋಟಲ್ ಆಗಿ ನಾವು ಒಂದು ವಯಸ್ಸು ಬರೋ ತನಕ ನಮ್ಮನ್ನ ಪಾಲಿಸಿಲ್ಲ. ಅವರು ದುಡ್ಡು ಸಂಪಾದನೆ ಮಾಡೋದ್ನಲ್ಲಿದ್ರು, ಇಬ್ರು ಕೆಲ್ಸಕ್ಕೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ದೇ ನೆಗ್ಲೆಕ್ಟೆಡ್ ಅಸ್ ಡ್ಯೂರಿಂಗ್ ದ ಡೇ ಟೈಮ್ when there was no affection and whatever we want to get, it was not given. So that is why they are now living in old age home. So let them suffer as per their karma. ಓಕೆ, ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ. ಅಣ್ಣ ನಮಸ್ತೆ, ಐ ಆಮ್ ಚಾಂಟಿಂಗ್ ಮಹಾಕಾಳಿ ಮಂತ್ರ. But sometimes while doing the chanting, by seeing when watching Kali Mata photo, I become emotional and tears come from my eyes ಅಂತ ಅಂದ್ಬಿಟ್ಟು ಒಬ್ರು ಅಣ್ಣ ಶೇರ್ ಮಾಡಿದ್ದಾರೆ ಅಣ್ಣ. It is because of their purity and bhakti that emotion comes. That is a divine spiritual experience among. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಗುರುವಾರ ಏಕಾದಶಿ ಇದೆ, ಅವತ್ತು ನಾನು ಭಾಗವತ ಸಪ್ತಾಹವನ್ನ ಶುರು ಮಾಡಬಹುದಾ ಅಂತ ಕೇಳಿದ್ದಾರೆ. ಅಮ್ಮ, ಗುರುವಾರ ಏಕಾದಶಿ, ಅದನ್ನ ತಿಥಿ ಯಾವಾಗ ಶುರು ಆಗ್ತದೆ ನೋಡ್ಕೊಂಡು ಅದನ್ನ ಶುರು ಮಾಡಿ. ಗುರುವಾರ ಬೆಳಗ್ಗೆ 3:30 ಬ್ರಹ್ಮ ಮುಹೂರ್ತ ಟೈಮ್ದಲ್ಲಿ ಏಕಾದಶಿ ಇದ್ರೆ ಶುರು ಮಾಡಿ. ಮಧ್ಯಾಹ್ನ ಹಂಗಿದ್ರೆ ಶುರು ಮಾಡಬೇಡಿ. ನೆಕ್ಸ್ಟ್ ಡೇ ಬ್ರಾಹ್ಮ ಮುಹೂರ್ತದಲ್ಲಿ ಏಕಾದಶಿ ಇರ್ತದೆ, ಆವಾಗ ಶುರು ಮಾಡಿ. ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ ಅಕ್ಕ ಕೇಳಿದ್ದಾರೆ. ಅಣ್ಣ, ನಾನು ನಿತ್ಯ ಧ್ಯಾನವನ್ನು ಮಾಡ್ತಾ ಇದ್ದೇನೆ. ಇವಾಗ ನನಗೆ ಯಾವ ನೆಂಟರಷ್ಟರ ಸಮಾರಂಭಗಳಿಗೂ ಹೋಗ್ಲಿಕ್ಕೆ ಮನ್ಸಿಲ್ಲ. ನೆಂಟರು ಪ್ರೀತಿಯಿಂದ ಕರೀತಾರೆ, ಬಟ್ ನಾನು ಹೋಗದೆ ಇದ್ರೆ ತಪ್ಪಾಗುತ್ತಾ ಅಂತ ನಿಮ್ಮ ಹತ್ರ ಗೈಡೆನ್ಸ್ ಕೇಳಿದ್ದಾರೆ. ಇಲ್ಲ, ಹೋಗ್ಲೇಬೇಕಂದ್ರೆ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬಿಟ್ಟು ಹೋಗಿ. ಸಮ್ಟೈಮ್ಸ್ ಯು ಹ್ಯಾವ್ ಟು ಸ್ಯಾಟಿಸ್ಫೈ ಕೆಲವರು. ಇದು ನಮ್ಮ ಈ ಒಂದು ಸೊಸೈಟಿನಲ್ಲಿ ಇಟ್ ಈಸ್ ಅ ಮಸ್ಟ್. ಸಮ್ಟೈಮ್ಸ್ ವಿ ಹ್ಯಾವ್ ಟು ಗೋ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಹೋಗ್ಬಿಟ್ಟು ತಲೆ ತೋರಿಸ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡು ಬಂದ್ಬಿಡಿ ನೀವು. ಧನ್ಯವಾದಗಳಣ್ಣ. ಮುಂದಿನ ಒಂದು ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ದುಬೈಗೆ ಹೋಗಿ ಬಂದಿರುವಂತವ್ರೆಲ್ಲರೂ ಒಂದು ಮಾತು ಹೇಳೋದನ್ನ ಕೇಳಿದೀನಿ, ಅದು ರಾಮರಾಜ್ಯ ತರ ಇದೆ ಅಂತ ಹೇಳ್ತಾರೆ. ಹುಡುಗಿಯರು ರಾತ್ರಿ 12 ಗಂಟೆಯಲ್ಲಿ ಓಡಾಡಬಹುದು, ಮತ್ತೆ ಎಲ್ಲರೂ ಹೇಳ್ತಾರೆ ಅದು ಬಹಳ ಸೇಫ್ ಆಗಿರುವಂತ ಒಂದು ಸಿಟಿ ಅಂತ. ಇಷ್ಟು ಒಳ್ಳೆ ಆಡಳಿತ ಅಂದ್ರೆ ಅವರು ಯಾವ ಲೋಕದವರು ಅಣ್ಣ ಅಂತ ಕೇಳಿದ್ದಾರೆ. ಮತ್ತೆ ಅವರೇ ಕೇಳಿದ್ದಾರೆ, ಮತ್ತೆ ಯಾಕೆ ನಾವು ಭಾರತದಲ್ಲಿ ಇಷ್ಟೊಂದು ಕರಪ್ಷನ್ ಮತ್ತೆ ಸೇಫ್ಟಿ ಇಲ್ಲ, ಎಷ್ಟೊಂದು ಕ್ರೈಮ್ಸ್ ನಡೀತಾ ಇದೆ, ಇದ್ರ ಹಿಂದೆ ಏನಾದ್ರೂ ಒಂದು ಸ್ಪಿರಿಚುವಲ್ ರೀಸನ್ ಇದೆಯಾ ಅಂತ ಕೇಳಿದ್ದಾರೆ ಅಣ್ಣ. ಇದು ಕಾಲಕ್ರಮ ಮಾಡಿ. ದ ರೀಸನ್ ಇಸ್ ಕಾಲ. ಆಸ್ ಕಾಲ ಚೇಂಜಸ್, ಪ್ಲೀಸ್ ಕೀಪ್ ಆನ್ ಚೇಂಜಿಂಗ್. ತ್ರೇತಾಯುಗದಲ್ಲಿ ಬೇರೆ ತರ ಆಯ್ತು, ದ್ವಾಪರ ಯುಗದಲ್ಲಿ ಬೇರೆ ತರ ಆಯ್ತು, ಕಲಿಯುಗದಲ್ಲಿ ಬೇರೆ ತರ ಆಯ್ತು. ಇವಾಗ ಬಂದು ವಿ ಆರ್ ಇನ್ ಟ್ರಾನ್ಸಿಷನ್ ಪೀರಿಯಡ್. ಸೊ ಇದು ಬೇರೆ ತರ ಆಯ್ತಿದೆ. ಅಂಡ್ ದುಬೈ ಬಂದ್ಬಿಟ್ಟು ಅವ್ರು ಹೇಳಿದ್ದು, they have seen only the one side of the coin. The other side of the coin they should see. In YouTube there was a posting, ಅದು ನನ್ಗೆ ಗೊತ್ತಿಲ್ಲ ಯಾವಾಗ ನಾನು ನೋಡಿದೆ, ಅದ್ನಲ್ಲಿ ವಾಟ್ ಹ್ಯಾಪನ್ಸ್ ಎಕ್ಸಾಕ್ಟ್ಲಿ ಡ್ಯೂರಿಂಗ್ ನೈಟ್ ಇನ್ ದುಬೈ ಅಂತ ಹೇಳಿದ್ದಾರೆ. ಅದನ್ನ ಸರ್ಚ್ ಮಾಡಿ ಅದು ಯೂಟ್ಯೂಬ್ ನಲ್ಲಿ ನೋಡಿ, ಆವಾಗ they will change this opinion of theirs of Dubai being ರಾಮರಾಜ್ಯ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ನಮಸ್ತೆ ಸತೀಶ್ ಅಣ್ಣ, ಮುಂದಿನ ವಾರ ನಮ್ಮ ಅಮ್ಮ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದಾರೆ. ದೇವರ ಮುಂದೆ ಶ್ರೀಹರಿ ಧ್ಯಾನ ಮಾಡಿ ಅಂತ ನಾನು ಹೇಳಬಹುದಾ ನಮ್ಮ ತಾಯಿಯವ್ರಿಗೆ ಅಂತ ಕೇಳಿದ್ದಾರೆ. ಶ್ರೀಹರಿ ಎಲ್ಲ ರಾಮ ಅಂತ ಧ್ಯಾನ ಮಾಡಿ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ, ಈ ವಾಮಾಚಾರ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವುದು ನಿಜಾನಾ? ಇದ್ದರೆ ಇದಕ್ಕೆ ಪರಿಹಾರ ಏನು ಅಂತ ಒಬ್ರು ಕೇಳಿದ್ದಾರೆ ಅಕ್ಕ. ಇದು 100% ಇದೆ, 100% ಪರಿಹಾರ ಇದೆ.
only thing is you get the right person. ಈ ನಡುವೆ ಸಾಕಷ್ಟು ಜನ ದೇ ಆರ್ ಚೀಟಿಂಗ್, ಟೇಕಿಂಗ್ ಮನಿ 40,000 50,000 ಪರಿಹಾರ ಮಾಡ್ತೀವಿ ಅಂತ. sometimes it fail ಆಗ್ತಿದೆ, but you should get the right person to remove this ವಾಮಾಚಾರ if it is there, ಈ negative forces. ಓಕೆ, It is very prevalent now. ಧನ್ಯವಾದಗಳಣ್ಣ. ವರುಣಣ್ಣ ದಯವಿಟ್ಟು ಮಾತಾಡಿ. ಸರ್, ನನಗೆ ಒಂದು ಸಂಶಯ ಇತ್ತು. ಈ ಕ್ರಿಶ್ಚಿಯನ್ಸ್ ಎಲ್ಲ ಬ್ಯಾಪ್ಟಿಸೈಸಿಂಗ್ ಮಾಡ್ತಾರಲ್ಲ, ನಮ್ ಪದ್ಧತಿಯಲ್ಲಿ ನಾವು ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಿದಾಗ ಒಂಥರ ಈ ಶಕ್ತಿಪತ್ ದೀಕ್ಷೆ ಕೊಡೋಕೆ ಅದೇನೋ ಅಭಿಷೇಕ ಮಾಡ್ಬಿಟ್ಟು ನಮ್ಮ ಸ್ವಭಾವನ ಬದಲಾಯಿಸುತ್ತೆ. ಈ ಬ್ಯಾಪ್ಟಿಸೈಸಿಂಗ್ ಮಾಡೋದನ್ನು ಒಂಥರ ಅಭಿಷೇಕನೇ ಸರ್? ಜಾನ್ ದ ಬ್ಯಾಪ್ಟಿಸ್ಟ್ ಅದು ಅವರು ಒಂದು ಆಚಾರ ಮಾಡ್ಕೊಂಡಿದ್ದಾರೆ. ದಟ್ ಈಸ್ ದೇರ್ ಕಲ್ಚರ್. ಲೆಟ್ ಅಸ್ ನಾಟ್ ಇಂಟರ್ಫಿಯರ್ ಅಂಡ್ ಟ್ರೈ ಟು ನೋ ಅಬೌಟ್ ಇಟ್. ಓಕೆ, ಅರ್ಥ ಆಯ್ತಾ? ಓಕೆ. Forget about other religions, what they are practicing. You follow Okay, sir. Sanatana Dharma, which is good for you, which is eternal. ಓಕೆ ಸರ್, ಥ್ಯಾಂಕ್ ಯು ಸರ್. Okay. ಧನ್ಯವಾದಗಳಣ್ಣ. ಬೇರೆ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ನಾವು ಇವಾಗ್ಲೂ ಕೂಡ ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಕೈ ಎತ್ತಿ ಪ್ರಶ್ನೆಯನ್ನು ಕೇಳಬಹುದು. ಅಣ್ಣ, ಮೀನ್ ವೈಲ್ ಒಂದ್ ಪ್ರಶ್ನೆ ಇದೆ. ಸಾಯಂಕಾಲ 6 ಗಂಟೆ ನಂತರ ಹೂ ಕೀಳ್ಬಾರ್ದು ಅಂತ ಹೇಳ್ತಾರೆ. ಇದ್ರ ರೀಸನ್ ಏನು ಅಣ್ಣ ಅಂತ ಕೇಳಿದ್ದಾರೆ. ಹೌದಮ್ಮ, ಸಂಧ್ಯಾ ಕಾಲ, ಗೋಧೂಳಿ ಕಾಲ, ಇಟ್ ಇಸ್ ವೆರಿ ಆಸ್ಪಿಷಿಯಸ್, ಸ್ಪಿರಿಚುವಲಿ ವೆರಿ ಇಂಪಾರ್ಟೆಂಟ್. ಆ ಸಮಯದಲ್ಲಿ ಗಿಡಗಳನ್ನ ಹೂವು ಕೀಳಬಾರ್ದು, ಗಿಡವನ್ನು ಕೀಳಬಾರ್ದಮ್ಮ. ಯಾಕಂದ್ರೆ ಅದು ಒಂದು ಲೈಫ್ ಇದೆ ಅದಕ್ಕೆ. ಸೊ ಯು ಆರ್ ಟೇಕಿಂಗ್ ಔಟ್ ದ ಲೈಫ್. ದಟ್ ಈಸ್ ನಾಟ್ ಕರೆಕ್ಟ್ ಟೈಮ್. ದಟ್ ಈಸ್ ಆಕ್ಚುಲಿ ಬೇರೆ ತರ. ಇಟ್ ಶುಡ್ ಬಿ ಯೂಸ್ ಫಾರ್ ಸ್ಪಿರಿಚುವಲ್ ಪ್ರಾಕ್ಟೀಸ್. ಅದು ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಿ ಪರಿಕ್ರಮ ಮಾಡಬಹುದು, ಪ್ರದರ್ಶನ ಮಾಡಬಹುದು. ಇಲ್ಲಾಂದ್ರೆ ಮನೆಯಲ್ಲಿ ಕೂತ್ಕೊಂಡು 5:30 6:00, ದಟ್ ಈಸ್ ಬಿಟ್ವೀನ್ ಸನ್ಸೆಟ್ ಅಂಡ್ ಮೂನ್ ರೈಸ್, ಕೂತ್ಕೊಂಡು ಜಪ ಮಾಡಿ, ಧ್ಯಾನ ಮಾಡಿ. ದಟ್ ವಿಲ್ ಎಲಿವೇಟ್ ಯು ಇನ್ ಸ್ಪಿರಿಚುವಲ್ ಸಾಧನ ಅಂಡ್ ಇನ್ಕ್ರೀಸ್ ಯುವರ್ ಸ್ಪಿರಿಚುವಲ್ ವೈಬ್ರೇಷನ್ಸ್. ಆ ಸಮಯದಲ್ಲಿ ಹೂವೆಲ್ಲ ಕೀಳ್ಬಾರ್ದು. ಇಟ್ ಈಸ್ ರಾಂಗ್. ಇಟ್ ಈಸ್ ಆ ಸಮಯದಲ್ಲಿನೂ ಇದು ಅಶ್ವತ್ಥಕಟ್ಟೆನೂ ಸುತ್ತಬಾರ್ದು. ಧನ್ಯವಾದಗಳಣ್ಣ. ಯಾಕಂದ್ರೆ ಅದು ಇನ್ನೊಂದು ಫೇಸ್ ಇದೆ. ಅದು ರಾಕ್ಷಸ. ಆ ಸಮಯದಲ್ಲಿ ಶಿವ ಗಣಗಳು ಇದಾರಲ್ಲ, ಅವೆಲ್ಲ ಆಚೆ ಬರ್ತಿದೆ ಅದು. ಸೊ ವೆನ್ ದಟ್ ಕಮ್ಸ್, ಇಫ್ ಯುವರ್ ವಿಲ್ ಪವರ್ ಇಸ್ ವೀಕ್, ಇಟ್ ವಿಲ್ ಅಫೆಕ್ಟ್ ಯು ನೆಗೆಟಿವ್ಲಿ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಹೊಸ ಜಾಯ್ನಿ ಕೇಳ್ತಾ ಇದಾರೆ. ಒಬ್ರು ಡಾಕ್ಟರ್, ಅವ್ರ ಹೆಸರು ಡಾಕ್ಟರ್ ವಿಷ್ಣುಕಾಂತ್ ಅಂತ. ಅಣ್ಣ, ಐ ಆಮ್ ನ್ಯೂ ಟು ಸತ್ಸಂಗ. ವಾಟ್ ಈಸ್ ದ ಎಕ್ಸಾಕ್ಟ್ ಪ್ರೊಸೀಜರ್ ಟು ಆಸ್ಕ್ ಋಷಿ ಅಮರ ಅಂತ ಕೇಳಿದ್ದಾರೆ. Simple it is. Keep your heart blank. Place him in your heart. Say Amara Amara with Shraddha, Bhakti, Ekagrata. That is enough. Nothing else to do. Even in your profession, when you are doing, keep chanting Amara Amara Amara. In your profession, in your operation, whenever you do, you think of him and say Shri Krishna Arpanamastu. You will be successful in your profession. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಅಣ್ಣ ಸತೀಶ್ ಅಣ್ಣ, BR ಅಂಬೇಡ್ಕರ್ ಅವರ ಬಗ್ಗೆ ಅಮರ ಗುರುಗಳು ಏನಾದ್ರು ಹೇಳಿದಾರಾ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಏನು ಹೇಳಿಲ್ಲ. ಓಕೆ. ವಿಷ್ಣುಕಾಂತ್ ಅಣ್ಣ, ನಿಮ್ಮ ಪ್ರಶ್ನೆಯನ್ನ ಸ್ವಲ್ಪ ಡೀಟೇಲ್ ಆಗಿ ಬರೀರಿ. ಅಪ್ಲಿಕೇಶನ್ ಆಫ್ ಕೋಶ ಅಂತ ಕೇಳಿದ್ದೀರಾ, ಅದನ್ನ ಡೀಟೇಲ್ ಆಗಿ ಸ್ವಲ್ಪ ಬರೀರಿ. ನಾನು ಖಂಡಿತ ಕೇಳ್ತೀನಿ. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ ನಮಸ್ತೆ. ಶನಿ ದೇವರಿಗೆ ಅಭಿಷೇಕ ಮಾಡಿದಂತ ಆಯಿಲ್ ಅನ್ನು ನಾವು ಯೂಸ್ ಮಾಡಬಹುದಾ ಅಂತ ಕೇಳಿದ್ದಾರೆ. ಇಲ್ಲ, ಯೂಶುವಲ್ ಆಗಿ ಅದು ಕೊಡಲ್ಲಮ್ಮ ಯಾರಿಗೂ. As the knowledge goes, no, it is not given to anyone. ಓಕೆ, ಓಕೆ. ಹಾ ಅಣ್ಣ, ಈ ರಿಟರ್ನ್ ಇನ್ ಡೀಟೇಲ್. ನೀವು ನಿಮ್ಮ ಕರ್ಮವನ್ನು ಕಳೆಯಕ್ಕೆ ಇದು ಜಿಂಜಲಿ ಆಯಿಲ್ ನ ಅವ್ರಿಗೆ ಸಮರ್ಪಿಸ್ತೀರಾ. ಹಾ ಅಣ್ಣ. ಓಕೆ ಅಣ್ಣ, ಧನ್ಯವಾದಗಳು. ಅಣ್ಣ, ನ್ಯೂ ಜಾಯಿನ್ ಇದಾರಲ್ವಾ ಡಾಕ್ಟರ್, ಅವ್ರು ಕೇಳಿದ್ದಾರೆ. ಸೊ ನಾವು ಅಮರ ಗುರುಗಳನ್ನ ಕೇಳುವಾಗ ಮನೋನ್ಮಯ ಕೋಶ ಅಥವಾ ಪ್ರಾಣಮಯ ಕೋಶದಿಂದ ಬೈ ಅಪ್ಲಿಕೇಶನ್ ಆಫ್ ದಿಸ್ ಕೋಶನ ಅಂತ ನಾವು ಕೇಳ್ಬೇಕಂತ. ಪವಿತ್ರ ಅಣ್ಣ ಹೇಳಿಮ್ಮ, ಅದು ಏನ್ ಕ್ವಶನ್ ಕೇಳಿ. ಹಾ
ನ್ಯೂ ಜಾಯ್ನಿ ಡಾಕ್ಟರ್ ಇದಾರಲ್ಲ ಅವ್ರಿಗೂ ಗೈಡೆನ್ಸ್ ಹ್ಮ್ ಕೇಳಿದ್ದಾರೆ. ಹ್ಮ್ ಈಗ ನಾವು ಅಮರ ಹ್ಮ್ ಗುರುಗಳನ್ನ ಏನಾದ್ರೂ ಕೇಳ್ಬೇಕು ಅಂತ ಅಂದ್ರೆ ನಾವು ಮನೋನ್ಮಯ ಕೋಶ ಪ್ರಾಣಮಯ ಕೋಶ ಇಂದ ಬೈ ಅಪ್ಲೈಯಿಂಗ್ ದಟ್ ಅಂತ ಕೇಳಿದ್ದಾರೆ ಅಣ್ಣ. ಸೊ ಈಸ್ No, see, he is not understood the basic. ಈಸ್ ನ್ಯೂ ಜಾಯ್ನಿ ಅಣ್ಣ. He is not understood the basic of the kosha, why it has come, how it has come. So let him go to our website, go to the Descent of Atma, where he will know why these koshas have come and what is the purpose of these koshas. ಧನ್ಯವಾದಗಳಣ್ಣ. ಅಣ್ಣ ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ನಿಮ್ಗೆ ಲಿಂಕ್ ಕೊಡ್ತೇವೆ ಅದ್ರದ್ದು. ಜಸ್ಟ್ ಸ್ಟೇ ಇನ್ ದ ಸತ್ಸಂಗ ಅಣ್ಣ. ಧನ್ಯವಾದಗಳು. ಅಣ್ಣ ಇನ್ನೊಂದು ಪ್ರಶ್ನೆ ಒಬ್ರ ಅಕ್ಕ ಕೇಳಿದರೆ, ಅಣ್ಣ 5,000 ವರ್ಷದ ನಂತರ ಈಗ ನಡೆಯುತ್ತಿರುವ ಪ್ರತಿ ಘಟನೆ ರಿಪೀಟ್ ಆಗುತ್ತದೆ ಅಂತಾರೆ. ಅದು ನಿಜವಾದರೆ ನಾವು ಪುನಃ ಇದೇ ಹೆಸರಿನಿಂದ ಅದೇ ಮನೆಯಲ್ಲಿ ಹುಟ್ಟುತ್ತಾಗ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಎಲ್ಲಾ ಘಟನೆಗಳು ಹೀಗೆ ರಿಪೀಟ್ ಆಗುತ್ತದೆಯಾ ಅಂತ ಕೇಳಿದ್ದಾರೆ ಒಬ್ರ ಅಕ್ಕ. ಅಲ್ಲ, ಅದು 5,000 ವರ್ಷ ಅಲ್ಲ, ಅವ್ರು ತಿಳ್ಕೊಳ್ಳಿ. ನೋಡಿ, ಇವಾಗ ನಾವು ಝೂಮ್ ಮೀಟಿಂಗ್ ಅಲ್ಲಿ ಇದ್ದೇವೆ, ನಾನು ಇದ್ದೀನಿ, ಪವಿತ್ರ, 100 ಜನ ಇದ್ದಾರೆ ಝೂಮ್ ಮೀಟಿಂಗ್ ನಲ್ಲಿ, ಅಂಡ್ ದೇರ್ ಆರ್ ಅರೌಂಡ್ 27 ಚಾಟ್ಸ್ ಇದೆ. ಸೊ ದಿಸ್ ವಿಲ್ ಬಿ ರಿಪೀಟೆಡ್ ಆಫ್ಟರ್ 51,840 years exactly, not 5,000. That is one Chaturyuga. The lifetime of one Chaturyuga is 51,840 years. It will be repeated, the same place, the same dress, what we are all wearing, the situation will be the same. Only thing is, this Atma which is now will not be there. They would have gone to Parabrahma Loka, to their original home, and new Atmas would have taken that place. This is a continuous process, Amma. Infinite number of Atmas are coming from Parabrahma Loka to the entire group of Bhuloka and to this earth also, which is in solar system. ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ, ಹೌ ಡು ಐ ಸ್ಟೇ ಕನೆಕ್ಟೆಡ್ ಟು ಮೈ ಸ್ಪಿರಿಚುವಲ್ ಪಾತ್ ವೆನ್ ಐ ಫೀಲ್ ಟಯರ್ಡ್ ಆರ್ ಡಿಸ್ಕರೇಜ್ಡ್? First of all, you should increase your willpower. When you increase your willpower, the discouragements will not come, the tiredness will not come. As far as possible, lessen your material activities, increase your spiritual activities, by which the physical body will not get this tiresome. ಧನ್ಯವಾದಗಳನ್ನ. ಡಾಕ್ಟರ್ ವಿಷ್ಣುಕಾಂತ ಸರ್, ನಿಮ್ಗೋಸ್ಕರ ಲಿಂಕ್ ಅನ್ನ ಕೊಡಲಾಗಿದೆ ಚಾಟ್ ಅಲ್ಲಿ. ದಯವಿಟ್ಟು ಆ ಲಿಂಕ್ ಅನ್ನ ಉಪಯೋಗ ಮಾಡಿ ಡಿಸೆಂಟ್ ಆಫ್ ಆತ್ಮ ಅನ್ನ ಗೋತ್ರು ಮಾಡಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಈಸ್ ಸಫರಿಂಗ್ ಆಲ್ವೇಸ್ ನೆಸೆಸರಿ ಫಾರ್ ಸ್ಪಿರಿಚುವಲ್ ಗ್ರೋತ್? 100%. It will be more and more. The moment you enter into the spiritual life, the karma and the suffering will increase 100 times. Because what happens when you start doing the spiritual sadhana, the backlog of the karmas which you have accumulated during a past birth, it will be cleared in this birth itself by the grace of the Guru. He doesn't want you to go into another birth and again pass on and go into this karmic life. ಧನ್ಯವಾದಗಳಣ್ಣ. ಕೆನ್ ಐ ಟೇಕ್ ನೆಕ್ಸ್ಟ್ ಕ್ವಶನ್ ಅಣ್ಣ? ಎಸ್ ಅಣ್ಣ. ಒಂದು ಅಣ್ಣ ಕೇಳಿದ್ದಾರೆ, ಅಣ್ಣ, ಐ ಹ್ಯಾವ್ ಸೀನ್ ರುದ್ರಾಕ್ಷ ಮಣಿ ಇನ್ ಮೈ ಡ್ರೀಮ್ ಮೋರ್ ದನ್ ಒನ್ ಟೈಮ್. ಇಟ್ಸ್ ಕಲರ್ ಡ್ರೀಮ್. ಇಟ್ಸ್ ಬಿಗರ್ ಇನ್ ಸೈಜ್ ಅಣ್ಣ. ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಶುಡ್ ಐ ವೇರ್ ದ ರುದ್ರಾಕ್ಷ ಅಣ್ಣ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. You ask him to buy a original Rudraksha, and the procedure, we let him come to Manavati. We'll tell him how to use it. Let him use it and wear it. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಅವಾಗ್ಲೇ ಸುಸೈಡ್ ಮಾಡ್ಕೋಬೇಕು ಅನಿಸ್ತಾ ಇದೆ ಅಂತಲ್ವಾ, ಅವರೇ ಒಂದ್ ಪ್ರಶ್ನೆ ಕೇಳಿದ್ದಾರೆ. ಅಣ್ಣ, ನಮ್ಮ ಮನೆಯವರಿಗೆಲ್ಲ ಒಂದೇ ತರದ ತಲೆನೋವು ಬರುತ್ತೆ, ಎಲ್ಲರಿಗೂ ತಲೆನೋವು ಜಾಸ್ತಿ ಇದೆ, ಯಾಕೆ ಅಣ್ಣ? ಹಾಸ್ಪಿಟಲ್ ಎಲ್ಲಾ ಕಡೆ ಹೋದ್ರು ಏನು ಪ್ರಯೋಜನ ಆಗ್ತಾ ಇಲ್ಲ ಅಂತ ಕೇಳಿದರೆ. ಅವಾಗ್ಲೇ ಸುಸೈಡ್ ಥಾಟ್ಸ್ ಬರ್ತಾ ಅಂತ ಹೇಳಿದ್ರಲ್ಲ, ನಿಮ್ಮ ಹತ್ರ ಮನೋವತಿಗೆ ಬರಕ್ ಹೇಳಿದ್ರಲ್ವಾ ಅವರು ಏನೋ ಕರ್ಮ ಅನುಸಾರದಿಂದ ಎಲ್ಲರಿಗೂ ಇದ್ದವರು, or some negative forces will be prevailing in that place where they are staying. ಅದರಿಂದ ಎಫೆಕ್ಟ್ ಎಲ್ಲರಿಗೂ ಇರ್ಬೋದು. ಅವರು ಅದು ಮನೋವತಿಗೆ ಬರ್ಲಿ, ಕೂತ್ಕೊಂಡು ಅದನ್ನ ಡೀಟೇಲ್ ಆಗಿ ವಿಷಯ ನೋಡೋಣ. ಧನ್ಯವಾದಗಳು ಅಣ್ಣ. ದಯವಿಟ್ಟು ನೀವು ಒಂದ್ಸಲ ಮನೋವತಿಗೆ ಹೋಗಿ ಅಣ್ಣ ಅವರನ್ನ ಭೇಟಿ ಮಾಡಿ. ಧನ್ಯವಾದಗಳಣ್ಣ.
ಇವಾಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ಅಣ್ಣ ವಿ ಆರ್ ಅಟ್ 8:22. ಸೊ ಯೂಟ್ಯೂಬ್ ಇಂದ ಐ ವಿಲ್ ಟೇಕ್ ಒನ್ ಕ್ವಶನ್ ಅಣ್ಣ. ಹ್ಮ್ ಒಬ್ರು ನಾನಿನ್ನು ಮೆಡಿಟೇಷನ್ ಅನ್ನ ಮಾಡ್ತಾ ಇಲ್ಲ, ಆದ್ರೂ ನಾನ್ ಮನೋವತಿಗೆ ಬರ್ಬೋದಾ ಅಂತ ಕೇಳಿದ್ದಾರೆ ಅಣ್ಣ. ಬರ್ಬೋದು. anyone can come to Manavati. It is a place of the rishis center. They can come. You are welcome. ಓಕೆ, ಧನ್ಯವಾದಗಳಣ್ಣ. ಈಗ ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ ಅಣ್ಣ. ಸೋ ಫಾರ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್. ಒಂದ್ ಪ್ರಶ್ನೆ ಇವಾಗ ಬಂದಿದೆ. ಟುಡೇ ಐ ಟುಕ್ ಸಂಕಲ್ಪ ಆಫ್ ಡೂಯಿಂಗ್ ಹನುಮಾನ್ ಚಾಲಿಸಾ 11 times ಫಾರ್ 11 days. ಬಟ್ ಇವತ್ತು ತುಂಬಾನೇ ಎಮೋಷನಲಿ ಫಿಸಿಕಲಿ ಹಿಂಸೆ ಆಯ್ತು ಅಣ್ಣ. ಇದು ಯಾಕೆ ಹೀಗೆ ಆಯ್ತು? ಶುಡ್ ಐ ಸ್ಟಾಪ್ ಚಾಂಟಿಂಗ್ ಹನುಮಾನ್ ಚಾಲಿಸಾ ಆರ್ ಶಲ್ ಐ ಕಂಟಿನ್ಯೂ? You have to continue. It is a ಸಂಕಲ್ಪ ಅವ್ರು ಮಾಡಿರೋದು. ಆ ಸಂಕಲ್ಪ ಮಾಡ್ತಾ ಇರುವಾಗ ಸ್ಪಿರಿಚುವಲ್ ಇದು ಸಾಧನೆ ಅಷ್ಟು ಈಸಿ ಇಲ್ಲ. ಆತಂಕಗಳು ಬಂದೇ ಬರ್ತದೆ. ದೇ ವಿಲ್ ಬಿ ಟೆಸ್ಟೆಡ್. ಹನುಮಾನ್ ವಿಲ್ ಟೆಸ್ಟ್ ದೆಮ್. ಇವ್ರು ಮಾಡ್ತಾರ ಅಂತ. ಸೊ ಅವ್ರು ಅದನ್ನ ಓವರ್ಟೇಕ್ ಮಾಡಿ ವಿಲ್ ಫಾರ್ ಯೂಸ್ ಮಾಡಿ ರಾಮ 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 ಅಂತ ಜಪ ಮಾಡಿ, ಇಲ್ಲ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಹೇಳಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 24 ನಿಮಿಷ ದೆನ್ ಕಂಟಿನ್ಯೂ ಮಾಡಿ. ಇದು 11 days 11 times ಫಿನಿಶ್ ಮಾಡ್ಲೇಬೇಕು ಅವರು. ಇಟ್ ಈಸ್ ಎ ಟೆಸ್ಟ್ ಬೈ ಹನುಮಾನ್ ಹಿಮ್ಸೆಲ್ಫ್. ಧನ್ಯವಾದಗಳನ್ನ. ಡಾಕ್ಟರ್ ವಿಷ್ಣು, ಒಂದ್ ಸೆಕೆಂಡ್, ಅವ್ರ ಹೆಸರೇನು? ಡಾಕ್ಟರ್ ವಿಷ್ಣುಕಾಂತ ಅಣ್ಣ, ನೀವು ಹೊಸಬ್ರಿದ್ರೆ ಒಂದ್ಸಲ ಅಣ್ಣಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಮೆಡಿಟೇಷನ್ ಬಗ್ಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಅಣ್ಣ, ವಿಶ್ ಯು ಆಲ್ ದ ಬೆಸ್ಟ್. ಇವಾಗ ಗ್ಯಾಲರಿ ಮೋಡ್ಗೆ ಹೋಗೋಣ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಮೀನ್ವೈಲ್ ಅಣ್ಣ ಒಂದ್ ಪ್ರಶ್ನೆ ಇದೆ. ನಮಸ್ತೆ ಸತೀಶ್ ಸರ್, ವಾಟ್ ಆರ್ ದೀಸ್ ಏಲಿಯನ್ಸ್? ಅಂಡ್ ವೈಲ್ ಐ ವಾಸ್ ಬ್ರೌಸಿಂಗ್ ದ ಅಮರ ಗುರೂಜಿ ವೆಬ್ಸೈಟ್, I read Guru Amara encountered an alien and had a conversation. So got curious about aliens ಅಂತ ಹೇಳಿದ್ದಾರೆ. Aliens is a Western culture word. ಅರ್ಥ ಆಯ್ತಾ? Actually, these are different divinities who Amara has come into contact when he leaves this earth and goes into the space, into different lokas, into different divine places. ಧನ್ಯವಾದಗಳನ್ನ. ಇನ್ನು ನಾವು ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದೆ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ವಿಷ್ಣುಕಾಂತ್ ಅಣ್ಣ, ತಾವು ಬರ್ದಿರೋದು ನಂಗೆ ಅರ್ಥ ಆಗಿಲ್ಲ. ಓಕೆ ಅಣ್ಣ, he has written something, but now I am not going to do since 1 year, not stopped but reduced. Some laziness is developed. Why I don't know ಅಂತ ವಿಷ್ಣುಕಾಂತ್ ಅಣ್ಣ ಅವ್ರು. ಅದು ಅವ್ರ ಪಾರ್ಟ್ ಲೇಸಿನೆಸ್ ಎಲ್ಲ ಇದೆಲ್ಲ ಇದೆಲ್ಲ ನಾವೇನ್ ಮಾಡಕ್ಕಾಗ್ತದೆ. ಇಟ್ ಈಸ್ ದ ಇಂಡಿವಿಜುವಲ್ ಹೂ ಹ್ಯಾಸ್ ಟು ಕಮ್ ಔಟ್ ಆಫ್ ದಿಸ್ ಪ್ರಾಬ್ಲಮ್. ದೀಸ್ ಆರ್ ದೇರ್ ಓನ್ ಕ್ರಿಯೇಷನ್. ಲೇಸಿನೆಸ್ ಇಸ್ ದ ವರ್ಸ್ಟ್ ಎನಿಮಿ ಫಾರ್ ಎ ಸ್ಪಿರಿಚುವಲ್ ಸಾಧಕ ಅಂಡ್ ಡೂ ಸ್ಪಿರಿಚುವಲ್ ಸಾಧನ. ಪವಿತ್ರ ಅಣ್ಣ, ಓಕೆ, your audio is little bit slow ಅಣ್ಣ. ಹೇಳಿಮ್ಮ. ಅಣ್ಣ, ಮುಂದಿನ ಪ್ರಶ್ನೆ, how to find my ಇಷ್ಟ ದೇವತಾ? ಐ ಮೀನ್, ನನ್ನ ಪ್ರೀವಿಯಸ್ ಬರ್ತ್ ನಲ್ಲಿ ನಾನು ಆರಾಧಿಸಿರುವ ದೇವತೆ ಅಥವಾ ಶಕ್ತಿ ಅಥವಾ ದೇವರು ಯಾರು ಅಂತ ತಿಳಿದುಕೊಳ್ಳುವುದು ಹೇಗೆ ಅಣ್ಣ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಒಳ್ಳೆ ಅಸ್ಟ್ರಾಲಜರ್ ನೋಡ್ಬೇಕು. ಒಳ್ಳೆ ಅಸ್ಟ್ರಾಲಜರ್ ಇದ್ರೆ, ನಿಮ್ದು ಹಾರೋಸ್ಕೋಪ್ ಕರೆಕ್ಟ್ ಆಗಿದ್ರೆ, ನಿಮ್ಮ ಈ ಒಂದು ಜನ್ಮದಲ್ಲಿಂದ ಲಗ್ನದಿಂದ 5ನೇ ಮನೆ ತಗೊಂಡ್ರೆ ಅದು ಇಟ್ ಬಿಕಮ್ ದ ಪ್ರೀವಿಯಸ್ ಬರ್ತ್ ಹಾರೋಸ್ಕೋಪ್. ಅದರಿಂದ ದೇ ಕ್ಯಾನ್ ಫೈಂಡ್ ಔಟ್ ಹೂ ವಾಸ್ ಯುವರ್ ಇಷ್ಟ ದೇವತಾ. ಧನ್ಯವಾದಗಳಣ್ಣ. ಅಣ್ಣ, ಬೈ ನೌ ಎಲ್ಲಾ ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ನಾನು ತಗೊಂಡಿರುವಂತ ಯೂಟ್ಯೂಬ್ ಪ್ರಶ್ನೆಗಳು ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು ಗೀತೋಪದೇಶ ಫೋಟೋ ಬೇಕು ಅಂತ ಕೇಳಿದ್ದಾರೆ. ಚಂದ್ರು ಅಣ್ಣ, ನೀವು ಮನೋವತಿಗೆ ಹೋಗಿ ಕಲೆಕ್ಟ್ ಮಾಡ್ಕೋಬೇಕು ಅಣ್ಣ. ಅಣ್ಣ ಅವ್ರ ಕಡೆಯಿಂದ ಅವ್ರ ಹತ್ರ ಮಾತಾಡಿ ದಯವಿಟ್ಟು ಅವ್ರ ಹತ್ರ ತಗೊಳ್ಳಿ. ಭಾನುವಾರ ವಿಸಿಟ್ ಮಾಡಿ. ಧನ್ಯವಾದಗಳಣ್ಣ. ಒಂದ್ ವೇಳೆ ನೀವು ಔಟ್ ಆಫ್ ಬ್ಯಾಂಗ್ಳೂರ್ ಇದ್ರೆ ದಯವಿಟ್ಟು ಅವ್ರು ಸತೀಶ್ ಅಣ್ಣ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅಣ್ಣ, ಡಿಡ್ ಐ ಸೇ ರೈಟ್? Yeah, correct. ಎಸ್ ಅಣ್ಣ.
ಇನ್ನೊಂದು ಪ್ರಶ್ನೆ ಇದೆ ಅಣ್ಣ. ಈಸ್ ಆಸ್ಟ್ರಲ್ ಟ್ರಾವೆಲ್ ವೆರಿ ಹಾರ್ಡ್ ಸತೀಶ್ ಸರ್? ಹೌ ಮಚ್ ಟೈಮ್ ಯು ಟುಕ್ ಟು ಲರ್ನ್ ಆಸ್ಟ್ರಲ್ ಟ್ರಾವೆಲ್ ಅಂತ ಕೇಳಿದ್ದಾರೆ. Forget about me. It depends on each person's sincerity, faith in the Guru, and the spiritual sadhana which we do. ಅರ್ಥ ಆಯ್ತಾ? It is not question of time. It is Guru's grace is more important. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಇವತ್ತು ಎಲ್ಲಾ ಪ್ರಶ್ನೆಗಳನ್ನ ಕೇಳಿರುವಂತವ್ರು ನಿಮ್ಗೆ ಗ್ರಾಟಿಟ್ಯೂಡ್ ಮತ್ತೆ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ ಈ ಚಾಟ್ ಅಲ್ಲಿ. ನಮಸ್ಕಾರ. ನಮಸ್ಕಾರಮ್ಮ ಎಲ್ಲರಿಗೂ. ಎಸ್ ಅಣ್ಣ. ಅಣ್ಣ, ಇಸ್ ಇಟ್ ದಿಸ್ ಅ ಟೈಮ್ ಟು ವೈಂಡ್ ಅಪ್? ಸೊ ಇವತ್ತು ಶ್ರೀ ಕೃಷ್ಣ ಅರ್ಪಣಮಸ್ತು. ಅಣ್ಣ ಸೇ ಅ ಮೆಸೇಜ್ ಟುಡೇ ಅಣ್ಣ, ಜಸ್ಟ್ ಅ ಶಾರ್ಟ್ ಮೆಸೇಜ್. ಅಲ್ಲ, ಆವಾಗ್ಲೇ ಹೇಳ್ದೆ ನಮ್ಮ ತಪಸ್ ಅಂಡ್ ಸತ್ಸಂಗ, ವಾಟ್ ಇಸ್ ದ which is more sanctity, which is more powerful ಅಂತ. That is the message. Let them know it, follow it. ಎಸ್ ಅಣ್ಣ, ಧನ್ಯವಾದಗಳು ಅಣ್ಣ. ಇವತ್ ಸತ್ಸಂಗಕ್ಕೆ ನಮಸ್ಕಾರ. ಬಂದ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣ ಕೃಷ್ಣಾರ್ಪಣಮಸ್ತು. ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು ಅಣ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು.